God's first message. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು ಎಂಬುದಾಗಿ. ದೇವರ ವಾಕ್ಯ ಹೇಳ್ತದೆ, ಭೂಲೋಕವನ್ನ ನಿರ್ಮಿಸಿ ರೂಪಿಸಿ ದೇವರು ಸ್ಥಾಪಿಸಿದ. ಹಾಗಾದ್ರೆ ದೇವರು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದಂತ ಭೂಮಿಯಲ್ಲಿ ಎರಡನೇ ವಚನ ಹೇಳುತ್ತದೆ, ಒಂದು ಸಮಸ್ಯೆ ಉಂಟಾಯಿತು. ಈಗ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಈ ದಿನ ದೇವರ ವಾಕ್ಯದಲ್ಲಿ ಈ ದಿನದ ಸಂದೇಶದ ಶೀರ್ಷಿಕೆ ಹೀಗಿದೆ: ದೇವರ ಮೊದಲನೇ ಸಂದೇಶ, ಗಾಡ್ಸ್ ಫಸ್ಟ್ ಮೆಸೇಜ್. ದೇವರು ತನ್ನ ಮೊದಲನೆಯ ಸಂದೇಶ ಅನ್ನುವಾಗ ನಮ್ಮೆಲ್ಲರಿಗೂ ನೆನಪಾಗುವುದು ಆದಿಕಾಂಡ ಪುಸ್ತಕ. ಯಾಕೆಂದ್ರೆ ದೇವರು ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ದು ಆದಿಕಾಂಡ ಪುಸ್ತಕದಿಂದ. ದೇವರ ಮೊದಲನೇ ಮಾತು ಆದಿಕಾಂಡ ಪುಸ್ತಕದಲ್ಲಿ ನಾವು ಕಾಣ್ತೇವೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯ. ಹಾಗಾಗಿ ನಾವೆಲ್ಲರೂ ಸತ್ಯವೇದ ತಂದಂತವರು ಆದಿಕಾಂಡ ಪುಸ್ತಕ ಮೊದಲನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಆದಿಕಾಂಡ ಪುಸ್ತಕ ಮೊದಲನೇ ಅಧ್ಯಾಯ, ಮೊದಲನೇ ವಾಕ್ಯ ಮತ್ತು ಎರಡನೇ ವಾಕ್ಯವನ್ನ ಓದಿಕೊಳ್ಳೋಣ. ದೇವರ ಮೊದಲನೇ ಸಂದೇಶ ಅನ್ನುವಾಗ, ಹಾಗಾದ್ರೆ ದೇವರು ತನ್ನ ಮೊದಲನೆಯ ಸೃಷ್ಟಿಯ ಪ್ರಾರಂಭದಲ್ಲಿ ಸೃಷ್ಟಿಯನ್ನ ಮಾಡಿದ ಮೇಲೆ ದೇವರು ಇಲ್ಲಿ ಎರಡು ವಾಕ್ಯಗಳಲ್ಲಿ ಒಂದು ಅದ್ಭುತವಾದ ಸಂದೇಶವನ್ನ ದೇವರು ನಮಗೆ ಕೊಡ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ದೇವರೇ ತಾನೇ ಭೂಮಿಯನ್ನು ಆಕಾಶವನ್ನ ದೇವರು ಉಂಟು ಮಾಡಿದನೆಂಬುದಾಗಿ. ದೇವರೇ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ್ರು. ಆದರೆ ಎರಡನೇ ವಚನ ಓದುವುದಾದ್ರೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು ಎಂಬುದಾಗಿ. ಇಂಗ್ಲಿಷ್ ಬೈಬಲ್ ಅಲ್ಲಿ ಎರಡನೇ ವಾಕ್ಯ ಹೇಳ್ತಿದೆ ನೌ. ಅಂದ್ರೆ ದೇವರು ಸೃಷ್ಟಿ ಮಾಡಿದ ನಂತರ, ಈಗ. ಒಂದೊಂದು ಅಕ್ಷರಕ್ಕೂ ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥ ಇದೆ. ಕನ್ನಡದಲ್ಲಿ ಈಗ ಅಂತ ಬರೆದಿಲ್ಲ, ಆದ್ರೆ ಇಂಗ್ಲಿಷ್ ಬೈಬಲ್ ನೀವು ಓದುವುದಾದ್ರೆ, ಓಕೆ, ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ, NIV ವರ್ಷನ್ ಅಲ್ಲಿ ಓದುವುದಾದ್ರೆ, ಬಟ್ ನೌ ದ ಅರ್ತ್ ವಾಸ್ ಫಾರ್ಮ್ಲೆಸ್, ಎಂಪ್ಟಿ ಅಂಡ್ ಡಾರ್ಕ್ನೆಸ್ ಓವರ್ ದಿ ಸರ್ಫೇಸ್ ಆಫ್ ದ ಡೀಪ್. ಈಗ ದೇವರ ವಾಕ್ಯ ಹೇಳ್ತದೆ, ದೇವರು ಭೂಮಿ ಆಕಾಶವನ್ನು ಏನೋ ಉಂಟು ಮಾಡಿದ್ರು, ಆದ್ರೆ ಉಂಟು ಮಾಡಿದ ನಂತರ ಭೂಮಿ ಈ ರೀತಿ ಆಯಿತು ಅಂತ ಬರ್ತದೆ. ಅದರ ಅರ್ಥ, ದೇವರು ಉಂಟು ಮಾಡಿದಾಗ ಭೂಮಿ ಕ್ರಮವಿಲ್ಲದೆ ಇಲ್ದಿರ್ಲಿಲ್ಲ. ಅಂದ್ರೆ ದೇವರು ಉಂಟು ಮಾಡಿದಾಗ ದೇವರು ಯಾವುದನ್ನ ಕ್ರಮವಿಲ್ಲದೆ ಉಂಟು ಮಾಡಲ್ಲ, ಬರಿದಾಗಿ ದೇವರು ಉಂಟು ಮಾಡೋದಿಲ್ಲ. ದೇವರು ಉಂಟು ಮಾಡುವಾಗ ಎಲ್ಲವೂ ಸರಿಯಾಗಿ ಉಂಟು ಮಾಡ್ತಾರೆ. ಇದಕ್ಕೆ ಉದಾಹರಣೆ, ದೇವರು ಭೂಮಿ ಆಕಾಶಗಳನ್ನ ಹೆಂಗೆ ಉಂಟು ಮಾಡಿದ್ರಂದ್ರೆ, ಆದಿಯಲ್ಲಿ ತನ್ನ ಕೈಯಿಂದ ಉಂಟು ಮಾಡಿದ್ರಂತೆ. ತಿಳ್ಕೊಳ್ರಿ, ದೇವರು ತನ್ನ ಕೈಯಿಂದ ನಿರ್ಮಿಸಿದ್ದು ಯಾವುದಾದ್ರೂ ಸರಿ ಇಲ್ಲದೆ ಇರ್ತದ? ದೇವರು ಉಂಟು ಮಾಡಿದ ಅದರಲ್ಲಿ ತನ್ನ ಕೈಯಿಂದ ನಿರ್ಮಿಸಿದ್ರು ಅಂತ ಬರ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ ತೆಗಿರಿ, ಬೈಬಲ್ ತೆಗಿರಿ, 45ನೇ ಅಧ್ಯಾಯ. ಒಬ್ಬರು 13ನೇ ವಚನ ಓದ್ರಿ, ಒಬ್ಬರು 18ನೇ ವಚನ ಓದ್ರಿ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯದಲ್ಲಿ ಒಬ್ರು 13ನೇ ವಚನ ಓದ್ರಿ, ಇನ್ನೊಬ್ರು 18ನೇ ವಚನ ಓದ್ರಿ. ಓಕೆ, 12 ಸಾರಿ ಮೇಲೆ.
ದೇವ್ರ ವಾಕ್ಯ ಹೇಳ್ತಿದೆ, ಭೂಲೋಕವನ್ನ ಉಂಟು ಮಾಡಿದವರು ಯಾರು? ನಾನೇ. ಈ ಭೂಲೋಕವನ್ನು ಹೆಂಗೆ ಉಂಟು ಮಾಡಿದೆ? 18ನೇ ವಚನ ಓದೋಣ. ನನ್ನ ಕೈಗಳೇ ಆಕಾಶ ಮಂಡಲವನ್ನು ಹರಡಿದವು, ನಕ್ಷತ್ರ ಸೈನ್ಯಕ್ಕೆ ಅಪ್ಪನೆ ಕೊಟ್ಟವನು ನಾನೇ. ಈಗ 18ನೇ ವಚನ ಓದೋಣ. ಓಕೆ. ದೇವರ ವಾಕ್ಯ ಹೇಳ್ತದೆ, ಭೂಲೋಕವನ್ನ ನಿರ್ಮಿಸಿ ರೂಪಿಸಿ ದೇವರು ಸ್ಥಾಪಿಸಿದ್ದಾನೆ. ಹಾಗಾದ್ರೆ ದೇವರು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದಂತ ಭೂಮಿಯಲ್ಲಿ 2ನೇ ವಚನ ಹೇಳ್ತದೆ, ಒಂದು ಸಮಸ್ಯೆ ಉಂಟಾಯ್ತು. ತಿಳ್ಕೊಳ್ರಿ, ಆದಿಕಾಂಡದಲ್ಲಿ ದೇವರು 1 ದಿವಸ, 2 ದಿವಸ, 3 ದಿವಸ, 4ನೇ ದಿವಸ ಅನ್ನುವಾಗ ನಮ್ಮ ಕೌಂಟ್ ಪ್ರಕಾರ ದೇವರ ವಾಕ್ಯ ಬರುವುದಿಲ್ಲ. ನಮ್ಮ ಎಣಿಕೆ ಸೋಮವಾರ ಆದ್ಮೇಲೆ ಮಂಗಳವಾರ 1 ದಿವಸ. ಆದ್ರೆ ಬೈಬಲ್ ಪ್ರಕಾರ ದೇವರ ಎಣಿಕೆ 1 ದಿವಸ 1000 ವರ್ಷಗಳಿಗೆ ಅದು ಸರಿಸಮಾನವಾಗಿರ್ತದೆ. ಹಾಗಾಗಿ ಬಿಬ್ಲಿಕಲ್ ಮೀನಿಂಗ್ ಅರ್ಥ ಬಹಳ ಆಳವಾಗಿದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು, ದೇವರು ಆದಿಯಲ್ಲಿ ಉಂಟು ಮಾಡಿದ ನಂತರ 1ನೇ ವಚನದಿಂದ 2ನೇ ವಚನದವರೆಗೂ ಬಹಳ ಅಂತರ ಇರ್ತದೆ. ಅದರ ಅರ್ಥ, ದೇವರು ಎಲ್ಲವನ್ನ ಉಂಟು ಮಾಡಿದ ಮೇಲೆ ದೇವದೂತರನ್ನು ದೇವರು ಉಂಟು ಮಾಡಿದರು. ಅರ್ಥ ಆಯ್ತಾ? ಆ ದೇವದೂತರುಗಳಲ್ಲಿ ಒಬ್ಬ ದೇವದೂತನು, ಆತನು ದೇವರನ್ನು ಆರಾಧಿಸುವಂತ ಒಬ್ಬ ದೇವದೂತ, ಆತನ ಹೆಸರೇ ಲೂಸಿಫರ್. ಈ ದೇವರನ್ನ ಆರಾಧಿಸುವಂತ ಈ ಲೂಸಿಫರು ಎಲ್ಲಕ್ಕಿಂತ ಪ್ರಮುಖ ಸ್ಥಾನದಲ್ಲಿ ಆತನಿದ್ದ. ಯಾಕೆಂದ್ರೆ ಆರಾಧಿಸೋರು ಸ್ಟೇಜ್ ಮೇಲೆ ಇರ್ತಾರೆ, ಹೌದಾ? ಆರಾಧನೆ ನಡೆಸೋರು. ಹಾಗೆ ಎಲ್ಲಕ್ಕಿಂತ ಉನ್ನತ ಸ್ಥಾನದಲ್ಲಿ ಯಾರಿದ್ರು? ಲೂಸಿಫರ್ ಇದ್ದ. ಆದ್ರೆ ಈತನು ತಾನೂ ಸಹ ದೇವರಿಗೆ ಸರಿಸಮಾನನು ಅಂದುಕೊಂಡು ದೇವರ ಹಾಗೆ ಆಗುವುದಕ್ಕೆ ಪ್ರಯತ್ನ ಪಟ್ಟ. ನನಗೂ ದೇವರಿಗೆ ಯಾವ ಅಂತರ ಇಲ್ಲ, ನಾನು ಕೂಡ ದೇವರ ಹಾಗೆ ಸೇಮ್ ಇದ್ದೇನೆಂಬುದಾಗಿ ಆಲೋಚನೆ ಮಾಡಿದ. ಈ ಆಲೋಚನೆಯಿಂದ ಅನೇಕ ದೂತರನ್ನ ಪ್ರೇರೇಪಿಸಿದ ಆತನನ್ನ ಆರಾಧಿಸಬೇಕಂತ ಹೇಳಿ. ಅರ್ಥ ಆಯ್ತಾ? ನಾನು ದೇವರನ್ನ ಆರಾಧಿಸ್ತೇನೆ, ನೀವು ನನ್ನನ್ನು ಆರಾಧಿಸ್ತೀರಿ. ತಾನು ದೇವರ ಸರಿಸಮಾನ ಆಗುವ ಮನಸ್ಸು ಯಾವಾಗ ಬಂತು, ಆಗ ದೇವರು ಆ ಲೂಸಿಫರನನ್ನ ಭೂಮಿಗೆ ದಬ್ಬಿ ಬಿಡ್ತಾರೆ. ಅರ್ಥ ಆಯ್ತಾ? ಆ ಲೂಸಿಫರು ತನ್ನ ಸೈನ್ಯಗಳ ಜೊತೆಗೆ ಭೂಲೋಕದಲ್ಲಿ ಬಂದು ಮಾಡಿದ ಕೆಲಸವೇ ಇದು. ಯಾವುದು? ಕ್ರಮವಿಲ್ಲದ ಹಾಗೆ ಬರಿದಾಗಿ ಕತ್ತಲೆ ತುಂಬಿಸಿ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ದೇವರು ನಮ್ಮ ಜೀವಿತದಲ್ಲಿ ಇದರ ಮೂಲಕ ಕೊಡುವಂತ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ದೇವರು ಭೂಮಿಯನ್ನ ಹೇಗೆ ಕೈಯಾರ ಫಸ್ಟ್ ಸೃಷ್ಟಿ ಮಾಡಿದರೋ ಹಾಗೆ ಮನುಷ್ಯನನ್ನ ದೇವರು ತನ್ನ ಕೈಯಾರ ಸೃಷ್ಟಿ ಮಾಡಿದ್ದಾರೆ. ಕರೆಕ್ಟಾ? ದೇವರು ಈ ಮನುಷ್ಯನ ತನ್ನ ಕೈಯಾರ ಸೃಷ್ಟಿ ಮಾಡಿದ್ರು. ಆದ್ರೆ ಈ ಮನುಷ್ಯನ ಜೀವಿತದಲ್ಲಿ ಯಾರು ಎಂಟ್ರಿ ಆದರು? ಸೈತಾನನು ಎಂಟ್ರಿ ಆದ. ಆತನು ಪ್ರವೇಶ ಮಾಡ್ಲಿಕ್ಕೆ ಪ್ರಾರಂಭಿಸಿದ. ದೇವರು ಉಂಟು ಮಾಡಿದ್ದನ್ನ ಹಾಳು ಮಾಡ್ಲಿಕ್ಕೆ ಬಂದ. ದೇವರು ಆದಾಮನನ್ನು ಸೃಷ್ಟಿಸುವಾಗ ಪರ್ಫೆಕ್ಟ್ ಮನುಷ್ಯನಾಗಿ ಪರಿಪೂರ್ಣ ವ್ಯಕ್ತಿಯಾಗಿ ದೇವರು ಸೃಷ್ಟಿ ಮಾಡಿದ್ರು. ದೇವರು ಆದಾಮನನ್ನು ಸೃಷ್ಟಿ ಮಾಡುವಾಗ ಆದಾಮನಲ್ಲಿ ಪರಿಪೂರ್ಣತೆ ಇತ್ತು, ಕ್ರಮ ಇತ್ತು, ಬೆಳಕು ಇತ್ತು. ಈ ಆದಾಮನ ಜೀವಿತದ ಒಳಗಡೆ ಸೈತಾನನು ಪ್ರವೇಶಿಸಿ ಕ್ರಮವಿಲ್ಲದ ಹಾಗೆ ಮಾಡ್ದ ಜೀವಿತ. ಬೆಳಕು ಇರುವಂತ ಸ್ಥಳದಲ್ಲಿ ಕತ್ತಲೆಯನ್ನ ಹಾಕದ. ಆತನಲ್ಲಿ ದೇವರ ಪ್ರಸನ್ನತೆ ತುಂಬಿದಂತ ವ್ಯಕ್ತಿ ಖಾಲಿಯಾಗಿ ಹೋದ. ಹೀಗೆ ಮನುಷ್ಯನು ಸೈತಾನನ ಸೆಳುವಿಗೆ ಸಿಕ್ಕಾಕೊಂಡು ಆತನು ಕ್ರಮವಿಲ್ಲದವನಾಗಿ, ಕತ್ತಲೆಯನ್ನು ತುಂಬಿದವನಾಗಿ ತನ್ನ ಜೀವಿತವನ್ನು ಬರಿದಾಗಿ ಮಾಡಿಕೊಂಡು ಇವತ್ತು ಜೀವಿಸ್ತಾ ಇದ್ದಾನೆ. ಇದು ದೇವರ ಮೊದಲನೇ ಸಂದೇಶ. ಇವತ್ತು ತಿಳ್ಕೊಡ್ರಿ, ದೇವರು ನಮ್ಮನ್ನು ಸೃಷ್ಟಿಸಿದಾಗ ನಾವು ಚಿಕ್ಕ ಮಕ್ಕಳಾಗಿರುವಾಗ ಎಷ್ಟು ಸಂತೋಷ, ಎಷ್ಟು ಸಮಾಧಾನ. ಆದ್ರೆ ದೇವರು ಸೃಷ್ಟಿ ಮಾಡಿದ ನಂತರ ನಮಗೆ ಯಾವಾಗ ಜ್ಞಾನೋದಯವಾಗಲಿಕ್ಕೆ ಪ್ರಾರಂಭವಾಯಿತೋ ಆವಾಗ ನಮ್ಮ ಜೀವಿತ ಹೇಗಿದೆ. ಇವನ್ ಯೇಸು ಕ್ರಿಸ್ತನನ್ನ ಒಳಗಡೆ ಕರ್ಕೊಂಡಾಗಲೂ ಇವತ್ತು ನೀವು ನೋಡ್ರಿ, ಈ 3
ಭಾಗದಲ್ಲಿ ನಿಮ್ಮ ಜೀವಿತವನ್ನು ಹೋಲಿಸ್ರಿ. ಒಂದನೇದು ಕ್ರಮ. ನಿಮ್ಮ ಲೈಫಲ್ಲಿ ಕ್ರಮ ಇದೆಯಾ? ಎಲ್ಲವೂ ಕ್ರಮವಾಗಿ ನಡೀತಾ ಇದೆಯಾ ಜೀವಿತದಲ್ಲಿ? ಮಾತಾಡ್ರಿ. ಎಲ್ಲಾ ವಿಷಯದಲ್ಲಿ ಕ್ರಮ ಇದೆ ನಮಗೆ? ನೋ. ಎರಡನೇದಾಗಿ, ನಮ್ಮ ಜೀವಿತದಲ್ಲಿ ಬೆಳಕಿದೆಯಾ? ಕತ್ತಲೆ ಅನ್ನೋದು ಏನಿಲ್ವಾ? ಕತ್ತಲೆ ಅಂದ್ರೆ ಏನು? ಕತ್ತಲೆ ಎದಕ್ಕೆ ಹೋಲಿಸ್ತಾರೆ? ಪಾಪ. ಯಾರಲ್ಲಿ ಪಾಪ ಇಲ್ವಾ? ಇಲ್ಲಿ ಕೂತಂತವ್ರು ಯಾರು ಪಾಪಗಳನ್ನು ಮಾಡ್ತಿಲ್ವಾ? ಹಾಗಾದ್ರೆ ಇದು ಯಾರಿಂದ ಬಂತು? ನಾವು ಯಾವಾಗ ಆ ದುರಾತ್ಮನ ಒಳಗಡೆ ಬರುವುದಕ್ಕೆ ಅವಕಾಶ ಕೊಡ್ತೇವೋ ಆವಾಗ ಮನುಷ್ಯನ ಬೆಳಕಿನಾದಂತ ಜೀವಿತ ಕತ್ತಲೆ ಆಯ್ತು. ಅಲ್ಲಿ ವಾಕ್ಯ ಇದೆ, ಇಲ್ಲಾಗಿತ್ತದು, ಅದನ್ನ ಈಗ ಜಾಗ ಇಲ್ದಕ್ಕೆ ಅಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಬರ್ದಿತ್ತು ಏನಂದ್ರೆ, ನೀವಾದರೂ ನಿಮ್ಮನ್ನ ಕತ್ತಲೆ ಒಳಗಡೆಯಿಂದ ದೇವರು ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ. ಆ ಸೇರಿಸಿದ ಆತನ ಗುಣಾತೀಶಗಳನ್ನು ಪ್ರಚಾರ ಪಡಿಸುವಂತ ಸ್ವಕೀಯ ಪ್ರಜೆಗಳನ್ನಾಗಿ, ಯಾಜಕ ವರ್ಗದವರನ್ನಾಗಿ, ರಾಜವಂಶಸ್ಥರನ್ನಾಗಿ ದೇವರು ಮಾಡಿದಂತೆ ಇದೆ. ಅಂದ್ರೆ ಕತ್ತಲೆಯಿಂದ ದೇವರು ಬಿಡಿಸಿದ್ರು ಮತ್ತೆ ನಮ್ಮ ಲೈಫಲ್ಲಿ ಕತ್ತಲೆ ಒಳಗಡೆ ಬಂದಿದೆ. ಹಾಗಾದ್ರೆ ಮನುಷ್ಯನ ಜೀವಿತದಲ್ಲಿ ಕ್ರಮ ಇಲ್ಲ. ಎರಡನೇದಾಗಿ ಕತ್ತಲೆ ತುಂಬಿದೆ. ಮೂರನೇದಾಗಿ ಅವನು ಬರಿದಾಗಿ ಹೋಗಿದ್ದಾನೆ. ಬರಿದಾಗಿ ಅಂದ್ರೆ ದೇವರ ಸಾನ್ನಿಧ್ಯ ಅವನಲ್ಲಿ ಇಲ್ಲ, ದೇವರ ಪ್ರಸನ್ನತೆ ಇಲ್ಲ, ಪವಿತ್ರಾತ್ಮನ ಅವನ ಒಳಗಡೆ ಇಲ್ಲ. ಅವನು ಖಾಲಿಯಾಗಿದ್ದಾನೆ, ನೀರಿಲ್ಲದ ಸ್ಥಳವಾಗಿ ಮಾರ್ಪಟ್ಟಿದ್ದಾನೆ. ದುರಾತ್ಮ ಬರುವುದೇ ಎಲ್ಲಿ? ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುವುದೇ ದುರಾತ್ಮ. ನೀರಿರುವ ಸ್ಥಳಗಳಲ್ಲಿ ತಿರುಗಾಡುವುದು ದೇವರಾತ್ಮ. ಹಾಗಾದ್ರೆ ನೀರಿಲ್ಲದಂದ್ರೆ ಬರಿದಾಗಿದೆ. ನೀರು ಅನ್ನುವಾಗ ದೇವರ ವಾಕ್ಯ. ಇವತ್ತು ಅನೇಕರ ಲೈಫ್ ಒಳಗಡೆ ಈ ವಾಕ್ಯ ಇಲ್ಲ, ಖಾಲಿ ಇದ್ದಾರೆ. ತಿಳ್ಕೊರಿ, ಎಂಟಿ ಮೈಂಡ್ ಈಸ್ ದಿ ಹೌಸ್ ಆಫ್ ಡೆವಿಲ್ ಅಂತ. ಖಾಲಿ ಮನಸ್ಸು ಸೈತಾನನ ಮನೆ. ಈ ವಾಕ್ಯದಿಂದ ನಿನ್ನ ಮನಸ್ಸು, ನಿನ್ನ ಜೀವಿತ ತುಂಬಲ್ಪಟ್ರೆ ಅಲ್ಲಿ ಸೈತಾನ ಒಳಗಡೆ ಪ್ರವೇಶಿಸುವುದೇ ಇಲ್ಲ, ಖಾಲಿ ಇದೆ. ಹೀಗೆ ದೇವರು ಸೃಷ್ಟಿ ಮಾಡಿದಂತ ಈ ಮನುಷ್ಯನ ಜೀವಿತವು ಏನಾಗೋಗಿದೀಗ? ಕ್ರಮವಿಲ್ಲದ ಹೋದ, ಕತ್ತಲೆಯಿಂದ ತುಂಬಿ ಬರಿದಾಗಿ ಹೋಗಿದೆ. ಆದ್ರೆ ದೇವರು ಹಂಗೆ ಬಿಟ್ರ ಭೂಮಿಯನ್ನ? ಏನ್ ಮಾಡಿದ್ರು ಭೂಮಿಯನ್ನ? 3ನೇ ವಚನದಿಂದ ನೀವು ಓದುವುದಾದ್ರೆ, ಮತ್ತೆ ದೇವರು ಭೂಮಿಯನ್ನ ಏನ್ ಮಾಡಿದ್ರು? ಕ್ರಮಪಡಿಸಿದ್ರು, ಬರಿದಾಗಿರುವುದನ್ನ ತುಂಬಿಸಿದರು, ಕತ್ತಲೆಯಲ್ಲಿರುವಲ್ಲಿ ಬೆಳಕನ್ನ ಕೊಟ್ಟರು. ಅಂದ್ರೆ ಮತ್ತೆ ಹಾಳಾಗಿ ಹೋದಂತ ಭೂಮಿಯನ್ನ ದೇವರು ಕ್ರಮಪಡಿಸಿ ಸರಿಪಡಿಸಿದರು. ಇವತ್ತು ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಅದೇ ಪ್ರಕಾರ ಇವತ್ತು ದೇವರು ನಮ್ಮನ್ನ ಸರಿಪಡಿಸಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ನಾವು ರೆಡಿ ಇದೀವಾ? ಪ್ರಶ್ನೆ. ಇವತ್ತು ಸಹ ದೇವರು ನಮ್ಮ ಈ ಕ್ರಮವಿಲ್ಲದೆಯೂ ಕತ್ತಲೆಯಿಂದ ತುಂಬಿ ಬರಿದಾಗಿರುವಂತ ಈ ಜೀವಿತವನ್ನ ದೇವರು ತುಂಬಿಸ್ಲಿಕ್ಕೆ ಇವತ್ತು ರೆಡಿ ಇದ್ದಾರೆ. ಆದ್ರೆ ನಾವು ಅದಕ್ಕೆ ಬಿಟ್ಕೊಡ್ಬೇಕು. ಎಷ್ಟು ಜನ ರೆಡಿ ಇದ್ದೀರಿ? ದೇವರೇ ನನ್ನನ್ನು ಸರಿಪಡಿಸ ಅಂತ ಹೇಳ್ಬೋದಾ? ಒಂದ್ ನಿಮಿಷ ಕಣ್ಣು ಮುಚ್ಕೊಂಡು ಹೇಳ್ತೀರಾ? ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಡ್ರಿ, ಹೇಳ್ರಿ, ದೇವರೇ, ನನ್ನ ಜೀವಿತವೂ ಕೂಡ ಕ್ರಮವಿಲ್ಲದೆ ಬರಿದಾಗಿಯೂ ಕತ್ತಲೆಯಿಂದ ತುಂಬಿದೆ. ನನಗೆ ನಿನ್ನ ಅವಶ್ಯಕತೆ ಇದೆ. ನೀನು ಹೇಗೆ ಆದಿಯಲ್ಲಿ ಭೂಮಿಯನ್ನ ಕ್ರಮಪಡಿಸಿ ಅದನ್ನ ತುಂಬಿಸಿ ಅದರಲ್ಲಿ ಬೆಳಕನ್ನಿಟ್ಟು ಸರಿಪಡಿಸಿದೆಯೋ, ಇವತ್ತು ನನ್ನ ಜೀವಿತವನ್ನ ಸರಿಪಡಿಸು. ನೀನು ಸರಿಪಡಿಸುವುದಕ್ಕಾಗಿ ನನ್ನನ್ನು ನಾನು ನಿನಗೆ ಒಪ್ಪಿಸಿಕೊಡುತ್ತೇನೆ. ಆಮೇಲೆ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಿರ್ತದೆ. ಕುಂಬಾರನು ಆ ಜೇಡಿ ಮಣ್ಣನ್ನು ತೆಗೆದುಕೊಂಡು ಒಂದು ಒಳ್ಳೆ ಸುಂದರವಾದ ಪಾತ್ರೆಯನ್ನ ಮಾಡುವಾಗ ಅದು ಕೆಟ್ಟೋಗ್ತದೆ. ಆದ್ರೆ ಕೆಟ್ಟು ಹೋದಂಥದನ್ನ ಮತ್ತೆ ಕುಂಬಾರನು ಅದನ್ನ ಸರಿಪಡಿಸ್ತಾನೆ. ಯಾಕೆ ಸರಿಪಡಿಸ್ತಾನಂದ್ರೆ ಮಣ್ಣು ಕುಂಬಾರನ ಕೈಯಲ್ಲಿತ್ತು. ಒಂದು ವೇಳೆ ಮಣ್ಣು ಕುಂಬಾರನ ಕೈಯಲ್ಲಿ ಇಲ್ಲ ಆದ್ರೆ ಅವನು ಸರಿಪಡಿಸಕ್ ಆಗುವುದಿಲ್ಲ. ಅದೇ ಪ್ರಕಾರ ನೀವು ನನ್ನನ್ನು ಸರಿಪಡಿಸುವಂತ ಹೇಳಿದಿರಿ, ಆದ್ರೆ ದೇವರ ಕೈಯಲ್ಲಿದ್ರೆ ಮಾತ್ರ ದೇವರು ಸರಿಪಡಿಸ್ತಾರೆ. ನೀವು ದೇವರನ್ನ ಬಿಟ್ಟು ಅಲ್ಲಿ ಇಲ್ಲಿ ಓಡಾಡಿದ್ರೆ
ನಿಮ್ಮನ್ನು ದೇವ್ರು ಸರಿಪಡಿಸಕ್ ಆಗಲ್ಲ ರೀ. ನಿಮ್ಮನ್ನು ದೇವ್ರು ಸರಿಪಡಿಸ್ಬೇಕಾದ್ರೆ ನೀವು ಯಾರ ಕೈಯಲ್ಲಿ ಇರಬೇಕು? ಹೆಂಗಿರುವುದು ದೇವರ ಕೈಯಲ್ಲಿ? ದೇವರ ಸಾನ್ನಿಧ್ಯದಲ್ಲಿ ಯಾವಾಗಲೂ ನೀವು ಒಪ್ಪಿಸಿಕೊಡ್ತಾ ಇರುವುದಾದ್ರೆ, ಈಗ ನಾನು ಹೇಳುವಂತ ಕೆಲವು ವಿಷಯಗಳನ್ನು ನೀವು ಮಾಡುವುದಾದ್ರೆ ಖಂಡಿತ ದೇವರು ನಿಮ್ಮನ್ನು ಸರಿಪಡಿಸ್ತಾರೆ. ರೆಡಿ ಇದ್ದೀರಾ? ಮೆಸೇಜ್ ಸ್ಟಾರ್ಟ್ ಮಾಡೋಣ. ಈಗ ಪ್ರಾರಂಭ ಆಗ್ತದೆ ನಮ್ಮ ಸಂದೇಶ. ಹಾಗಾದ್ರೆ ದೇವರು ಭೂಮಿಯನ್ನ ಕ್ರಮಪಡಿಸಿದ ಹಾಗೆ ನನ್ನನ್ನು ಇವತ್ತು ದೇವರು ಕ್ರಮಪಡಿಸ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಫಸ್ಟ್ ಕೆಲಸ ನಾವು ಮಾಡ್ಬೇಕಾದದ್ದು ಏನಂದ್ರೆ, ಬಿ ಹಾನೆಸ್ಟ್ ಅಬೌಟ್ ಯುವರ್ ಕಂಡೀಷನ್ಸ್. ಅಂದ್ರೇನು? ನಿನ್ನ ಜೀವಿತದ ಬಗ್ಗೆ ನೀನು ಮೊದಲು ಪ್ರಾಮಾಣಿಕನಾಗಿರು. ಏನು ದೇವರು ಏನಿದೆ ಅರ್ಥ ಪಾಸ್ಟ್ರೆ ಅಂತ ಕೇಳ್ಬೋದು ನೀವು. ಏನ್ ನಾನು ಪ್ರಾಮಾಣಿಕನಾಗಿರ್ಬೇಕು? ದೇವರ ವಾಕ್ಯದಲ್ಲಿ 2ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಕ್ರಮವಿಲ್ಲದೆ ಇರುವಾಗ, ಬರಿದಾಗಿ ಇರುವಾಗ, ದೇವರು ಆ ಭೂಮಿಯನ್ನು ಸರಿಪಡಿಸುವಾಗ ಭೂಮಿ ಎಂದಿಗೂ ಹೇಳಿಲ್ಲ, ನಾನು ಕ್ರಮ ಇಲ್ಲ, ಕ್ರಮದಿಂದ ಇದೇನೆ, ನಂಗೆ ಸರಿಪಡಿಸ್ಬೇಡ ಅಂತ ಹೇಳ್ತಾ ಅದು. ನನ್ನ ಕಡೆ ಫುಲ್ ಇದೆ, ಖಾಲಿ ಇಲ್ಲ ಅಂತ ಹೇಳ್ತಾ, ನನ್ನಲ್ಲಿ ಬಹಳ ಬೆಳಕಿದೆ ಅಂತ ಹೇಳ್ತಾ ಇಲ್ಲ. ಅದೇ ದೇವರು ಅದನ್ನು ಹೇಳುವಾಗ ಅದು ಒಪ್ಪಿಸಿಕೊಡುತ್ತೆ. ಹೌದು, ನಾನು ಕ್ರಮವಿಲ್ಲ ಸ್ವಾಮಿ, ನನ್ನನ್ನು ಕ್ರಮಪಡಿಸು. ಹೌದು, ನನ್ನಲ್ಲಿ ಬೆಳಕಿಲ್ಲ, ಕತ್ತಲೆ ತುಂಬಿದೆ, ನನಗೆ ಬೆಳಕು ಕೊಡು. ನಾನು ಬರಿದಾಗಿದ್ದೇನೆ, ನನ್ನನ್ನು ತುಂಬಿಸು ಅಂತ ಭೂಮಿ ಒಪ್ಪಿಸಿಕೊಟ್ರಾಗ ಅದು ದೇವರು ಹೇಳಿದ ಹಾಗೆ ಆಯ್ತು. ಅರ್ಥ ಏನು? ಇವತ್ತು ನನ್ನ ಆತ್ಮಿಕ ಸ್ಥಿತಿ ಎಂಥದಂತ ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು. ಅರ್ಥ ಆಯ್ತಾ? ನಾನು ಹೇಳ್ಬೋದು, ಇವತ್ತು ನಿಮಗೆ ಕೇಳ್ಬೋದು, ಹೇಗೆ ನಿಮ್ಮ ಲೈಫ್, ಹೇಗೆ ನೀವು ಆತ್ಮಿಕವಾದ ಜೀವಿತದಲ್ಲಿ ಹೆಂಗಿದ್ದೀರಿ ಅಂತ ಕೇಳುವಾಗ ಏನಿಲ್ಲಂದ್ರೂ ಜನ ಸ್ವಲ್ಪ ಹೊಗಳ್ಕೊಳ್ಳಿ ಹೇಳಿದ್ರೆ, ನಾನು ತುಂಬಾ ಸ್ಟ್ರಾಂಗ್ ಇದ್ದೇನೆ ಫಸ್ಟ್, ನಾನು 3 ಆವರ್ತಿ ಪ್ರಾರ್ಥಿಸ್ತೇನೆ, ಮಾಡ್ತಿರುವುದಿಲ್ಲ, ಬಟ್ ಹೇಳೋದು ಹೆಂಗೆ? ಇದು ಪ್ರಾಮಾಣಿಕತೆ ಅಲ್ಲ. ಎಸ್, ನಾನು ಆತ್ಮಿಕವಾಗಿ ಬಿದ್ದು ಹೋಗಿದ್ದೇನೆ, ನನಗೆ ಪ್ರಾರ್ಥನೆ ಅವಶ್ಯಕತೆ ಇದೆ. ಇದು ಪ್ರಾಮಾಣಿಕವಾಗಿ ನಿಮ್ಮ ಸ್ಥಿತಿಯನ್ನು ಒಪ್ಪಿಕೊಳ್ಳುವುದು. ಇವತ್ತು ಸಮಸ್ಯೆ ಏನು ಗೊತ್ತಾ? ನಮ್ಮ ಸ್ಥಿತಿ ಸರಿ ಇಲ್ಲ, ಯಾರು ಸರಿ ಇಲ್ಲ ಜಾಸ್ತಿ ಅವ್ರನ್ನ ನೋಡ್ತೀವಿ ನಾವು. ಇವನು ಸರಿ ಇಲ್ಲ, ಅವನು ಸರಿ ಇಲ್ಲ, ಅವ ಪಾಪ ಮಾಡ್ತಿದ್ದಾನೆ, ಇವ ಪ್ರೇಯರ್ ಮಾಡ್ತಿಲ್ಲ. ದೇವ್ರ ವಾಕ್ಯ ಹೇಳ್ತೀನಿ, ನೀನೇನ್ ಮಾಡ್ತಾ ಇದೀಯ? ನಿನ್ನ ಸ್ಥಿತಿ ಏನು? ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆತ್ಮಿಕ ಸ್ಥಿತಿಯನ್ನು ಒಪ್ಪಿಕೊಳ್ಬೇಕು. ಅರ್ಥ, ತನ್ನಲ್ಲಿರುವ ಪಾಪಗಳನ್ನ ಮೊದಲು ಒಪ್ಪಿಕೊಳ್ಬೇಕು. ಎಸ್, ನಾನು ಪಾಪ ಮಾಡ್ತಾ ಇದ್ದೇನೆ. ಯಾರ ಮುಂದೆ? ದೇವರ ಮುಂದೆ, 2ನೇದಾಗಿ ಮನುಷ್ಯರ ಮುಂದೆ. ಆದ್ರೆ ನಮ್ಮ ಸಮಸ್ಯೆ ಏನ್ ಹೇಳ್ರಿ? ದೇವ್ರ ಮುಂದೆ ಹೇಳ್ಬಿಡ್ತೀವಿ. ಯಾಕೆ? ದೇವ್ರು ನೋಡ್ತಿಲ್ಲಲ್ಲ. ಆದ್ರೆ ಯಾರ ಮುಂದೆ ಒಪ್ಕೊಳ್ಳೋದಿಲ್ಲ? ಮನುಷ್ಯರ ಮುಂದೆ ಎಂದಿಗೂ ಒಪ್ಕೊಳ್ಳೋದಿಲ್ಲ. ಇದೇ ಸಮಸ್ಯೆ, ನಾವು ಸರಿ ಆಗ್ತಿಲ್ಲ. ಒಂದು ವೇಳೆ ನಿನಗೆ ಯಾರಾದ್ರೂ, ಉದಾಹರಣೆಗೆ ಹೇಳ್ತೇನೆ, ಹೆಂಡತಿಗೆ ಗಂಡ ಕೇಳುವಾಗ, ಅಥವಾ ಗಂಡನಿಗೆ ಹೆಂಡತಿ ಕೇಳುವಾಗ, ಅಥವಾ ನಿಮಗೆ ಆತ್ಮಿಕ ಸ್ಪಿರಿಚುವಲ್ ತಂದೆ ಅವರು ನಿಮಗೆ ಕೇಳುವಾಗ, ನಿಮ್ಮ ಸ್ಥಿತಿಯನ್ನು ಒಪ್ಪಿಕೊಳ್ಳ್ರಿ, ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳ್ರಿ. ಆ ಪ್ರಾಮಾಣಿಕತೆಯನ್ನು ನೀವು ಒಪ್ಪಿಕೊಳ್ಳುವಾಗ ಅದು ನಿನ್ನನ್ನು ಸರಿಪಡಿಸ್ಲಿಕ್ಕೆ ಆಗ್ತದೆ. ಬಟ್ ನಮ್ಮ ಸಮಸ್ಯೆ ಏನು ಗೊತ್ತಾ? ನಾವು ಎಂದಿಗೂ ಒಪ್ಕೊಳ್ಳೋದಿಲ್ಲ. ನಾವು ಒಪ್ಕೊಳ್ಳದಿರುವಾಗ ತಿಳ್ಕೊಡ್ರಿ, 25 ವರ್ಷ ಅಲ್ಲ, ನೀವು ಯೇಸುಸ್ವಾಮಿ ನಮ್ಮ 50 ವರ್ಷ ಆದ್ರೂ ಖಾಲಿನೇ ಇರ್ತೀರಿ, ತುಂಬಿಸುವುದಿಲ್ಲ ದೇವರು. ದೇವರ ವಾಕ್ಯ ಹೇಳ್ತದೆ, 1 ಯೋಹಾನ 1:9 ಹೇಳ್ತದೆ, ಯಾವ ಜನರು ಪಾಪಗಳನ್ನ ಒಪ್ಪಿಕೊಳ್ತಾರೋ ಅವರಿಗೆ ದೇವರು ನಂಬಿಗಸ್ತನಾಗಿರುವುದರಿಂದ ಅವರ ಪಾಪಗಳನ್ನ ಏನ್ ಮಾಡ್ತಾರೆ? ದೇವರು ಕ್ಷಮಿಸ್ತಾರೆ. ಹೋದ್ರಿ ಒಬ್ಬರು ದೇವರ ವಾಕ್ಯ ಹೇಳ್ತದೆ, ನೀ ನಿಜವಾಗ್ಲೂ ನಿನ್ನ ಪಾಪಗಳನ್ನು ಒಪ್ಪಿಕೊಳ್ಳುವುದಾದ್ರೆ, ಒಪ್ಪಿಕೊಳ್ಳುವ ಮನಸ್ಸೇ ಪ್ರಾಮಾಣಿಕತೆ. ಎಸ್ ಪಾಸ್ಟ್ರೆ, ನಾನಿಂತ ಪಾಪದಲ್ಲಿದ್ದೇನೆ, ನಾನು ಈ ವಿಷಯದಲ್ಲಿ ಸರಿ ಇಲ್ಲ, ನನಗಾಗಿ ಪ್ರಾರ್ಥಿಸ್ರಿ. ಇವತ್ತು ಇದುವರೆಗೂ ಈ ಪ್ರೇಯರ್ ರಿಕ್ವೆಸ್ಟ್ ಯಾರು ಕೊಟ್ಟಿಲ್ಲ. ಯಾಕೆ ಹೇಳ್ರಿ? ಅವ್ರು ಯಾರು ಜನರ ಮುಂದೆ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ. ಇಲ್ಲಿವರೆಗೂ ಇಂಥ ಪ್ರೇಯರ್ ರಿಕ್ವೆಸ್ಟ್ ನಂಗೆ ಬಂದಿಲ್ಲ. ಕಷ್ಟ ಇದೆ ಪಾಸ್ಟ್ರೆ, ಸಮಸ್ಯೆ ಇದೆ, ಸಾಲ ಇದೆ, ಇದಕ್ಕಾಗಿ ಪ್ರೇಯರ್ ಮಾಡಂತ ಹೇಳ್ತಾರೆ. ಆದ್ರೆ ಪಾಸ್ಟ್ರೆ, ನಾನು ಯಾಕೋ ಜಯದ ಜೀವಿತ ಜೀವಿಸ್ಲಿಕ್ಕೆ ಆಗ್ತಿಲ್ಲ, ಅಣ್ಣರ ಸಹವಾಸ ಬಿಡಕ್ಕೆ ಆಗ್ತಿಲ್ಲ,
ಲೋಕದ ವ್ಯವಹಾರಗಳಲ್ಲಿ ನಾನು ಹೊರಗಡೆ ಬರಕ್ಕಾಗ್ತಿಲ್ಲ, ನಾನು ದೇವರಲ್ಲಿ ಹೆಚ್ಚಾಗಿ ಬೆಳಿಲಿಕ್ಕೆ ಆಗ್ತಿಲ್ಲ, ನನಗಾಗಿ ಪ್ರಾರ್ಥನೆ ಮಾಡಂತ ಇದುವರೆಗೂ ರಿಕ್ವೆಸ್ಟ್ ಬರಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ನೀನು ನಿಜವಾಗಿ ಪ್ರಾಮಾಣಿಕವಾಗಿ ನಿನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಾದ್ರೆ ಮಾತ್ರ ದೇವರು ನಂಬಿಗಸ್ತನಾಗಿ ನಿನ್ನನ್ನ ಕ್ಷಮಿಸ್ತಾರೆ. ದೇವರ ವಚನ ಹೇಳ್ತದೆ, ಒಬ್ಬರಿಗೊಬ್ಬರು ಪಾಪಗಳನ್ನು ಅರಿಕೆ ಮಾಡಿಕೊಳ್ಳ್ರಿ, ಆಗ ಒಬ್ಬರಿಗೊಬ್ಬರು ಪ್ರಾರ್ಥಿಸ್ಲಿಕ್ಕೆ ಆಗ್ತದೆ. ತಿಳ್ಕೊಡ್ರಿ, ನಿಮಗೆ ನಂಬಿಕೆ ಯಾರ ಮೇಲೆ ಇಲ್ಲ ಅವ್ರಿಗೆ ಹೇಳ್ಬೇಡ್ರಿ, ಅಟ್ಲೀಸ್ಟ್ ನಂಬಿಕೆ ಇರೋರ್ ಮುಂದೆ ಒಪ್ಕೊಳ್ರಿ. ಅವ್ರು ನಿಮ್ಗಾಗಿ ಪ್ರಾರ್ಥಿಸ್ತಾರೆ, ನಿಮಗೆ ಕೌನ್ಸಿಲಿಂಗ್ ಕೊಡ್ತಾರೆ, ನಿಮಗೆ ಮಾರ್ಗದರ್ಶನ ಮಾಡ್ತಾರೆ, ನಿಮ್ಮನ್ನು ಸರಿಪಡಿಸ್ತಾರೆ. ಇಲ್ಲ ಆದ್ರೆ ಲೈಫ್ ಲಾಂಗ್ ನಾನು ಹೇಳ್ತೇನೆ, ಯೇಸುವನ್ನು ನಂಬಿ 20 ಅಲ್ಲ 30 ವರ್ಷ ಆದರೂ ನಾವು ಹಂಗೇ ಇರ್ತೇವೆ, ನಾವು ಬದಲಾಗೋದಿಲ್ಲ. ಈ ಸ್ಪಿರಿಟು ಬೈಬಲ್ ಅಲ್ಲಿ ಪರಿಸಾಯರಲ್ಲಿತ್ತು. ಎಲ್ಲಕ್ಕಿಂತ ಹೆಚ್ಚು ತಪ್ಪು ಮಾಡೋರು ಪರಿಸಾರ ಆಗಿದ್ರು. ಆದ್ರೆ ಜನರ ಮುಂದೆ ಹೆಂಗಿರ್ತಿದ್ರು ಅವರು? ನಾನು ಎಲ್ಲರಿಗಿಂತ ಪರಿಶುದ್ಧನು, ಎಲ್ಲರಿಗಿಂತ ಶ್ರೇಷ್ಠನು ಎಂಬ ರೀತಿಯಲ್ಲಿ. ಇವನ್ ಅವ್ರ ಪ್ರಾರ್ಥನೆ ಸಹ ಹೆಂಗಿತ್ತು? ಪರಿಸಾಯನ ಪ್ರಾರ್ಥನೆ, ಸುಂಕದವನ ಪ್ರಾರ್ಥನೆ ಹೆಂಗಿತ್ತು? ಪರಿಸಾಯನ ಹೇಳ್ತಿದ್ದ, ಸ್ವಾಮಿ ಇವನಂಗೆ ನಾನಲ್ಲ. ಹೆಂಗೆ? ಇವನ ರೀತಿ ನಾನು ಪಾಪಿ ಅಲ್ಲ, ನಾನು ನಿನ್ನ ಸನ್ನಿಧಾನದಲ್ಲಿ ಬರೋವನು, ಕಾಣಿಕೆಗಳನ್ನು ಕೊಡುವಂತವನು, ದಶಂಭಾಗವನ್ನು ಹಾಕುವಂತವನು, ನಾನು ಪ್ರಾರ್ಥಿಸುವಂತವನು, ನಾನು ನೀತಿವಂತನು. ಆದ್ರೆ ಸುಂಕದವನ ಪ್ರಾರ್ಥನೆ ಹೆಂಗಿತ್ತು? ಅಯ್ಯೋ ದೇವ್ರೇ, ನಾನು ಹೊಲಸು ತುಟಿಯವನು, ನನ್ನ ಪಾಪಿ, ನನ್ನ ಪಾಪಗಳು ನನ್ನ ಮುಂದೆ ಇದೆ, ನಾನು ಕ್ಷಮಿಸು, ನಾನು ಕ್ಷಮಿಸು. ಯಾಕೆ ದೇವರು ದಾವೀದನಿಗೆ ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ ಅಂದ್ರೆ, ದಾವೀದ ಪಾಪ ಮಾಡ್ಲಿಲ್ವಾ? ಆದ್ರೆ ಅವನು ಯಾಕೆ ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯ ಆದ? 51ನೇ ಕೀರ್ತನೆ ಹೋದ್ರೆ ಅವನು ಪ್ರಾಮಾಣಿಕವಾಗಿ ತನ್ನ ಸ್ಥಿತಿಯನ್ನು ಒಪ್ಪಿಕೊಳ್ತಾನೆ. ಎಸ್ ದೇವರೇ, ಇಂಥದ್ದೇ ಪಾಪ ನಾನು ಮಾಡಿದ್ದೇನೆ, ನನ್ನ ಕ್ಷಮಿಸು. ನಮ್ಮ ಆತ್ಮಿಕ ಕಂಡೀಷನ್ ಹೆಂಗಿದೆಯೋ ಅದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು. ಎಸ್, ನನಗೆ ಪ್ರೇಯರ್ ಮಾಡ್ತಾ ಇಲ್ಲ, ನಾನು ಬೈಬಲ್ ಓದ್ತಾ ಇಲ್ಲ, ನಾನು ಜಾಸ್ತಿ ಲೋಕದ ವ್ಯವಹಾರದಲ್ಲಿದ್ದೇನೆ, ಲೋಕದ ಜನರ ಜೊತೆಗೆ ವ್ಯವಹಾರ ಮಾಡ್ತೇನೆ, ನನಗೆ ದೇವ್ರ ಜನರ ಜೊತೆಗೆ ಇರಲ್ಲ. ಒಪ್ಪಿಕೊಳ್ರಿ ನಿಮ್ಮ ಸ್ಥಿತಿಯನ್ನ. ಎಸ್, ನಾನು ಹೆಂಡತಿ ಗೊತ್ತಿಲ್ಲ ಈ ಪಾಪ ಮಾಡ್ತಾ ಇದ್ದೇನೆ, ನನ್ನ ಸಭೆಗೆ ಗೊತ್ತಿಲ್ಲ ನಾನು ಇಂಥ ಪಾಪ ಮಾಡ್ತೇನೆ, ಒಪ್ಪಿಕೊಳ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನ ತುಂಬಿಸ್ತಾರೆ. ಸಮಸ್ಯೆ ಏನೋ ಒಪ್ಪಿಕೊಳ್ಳೋದಿಲ್ಲ. ತಿಳ್ಕೊಡ್ರಿ, ಈ ಪರಿಸಾಯರು ಯೇಸುವನ್ನು ಶಿಲುಬೆಗೆ ಹಾಕಿದವರು, ಹಾಕಿ ನೋಡ್ತಾ ನಿಂತವ್ರೆಲ್ಲ ನರಕಕ್ಕೆ ಹೋದ್ರು, ಗೊತ್ತಾ ನಿಮಗೆ? ಆದ್ರೆ ಯೇಸುವಿನ ಜೊತೆಗೆ ಶಿಲುಬೆಗೆ ಹಾಕಿಸ್ಕೊಂಡಂತವನು ದೇವರೊಟ್ಟಿಗೆ ಪರದೇಶಿಗೆ ಹೋದ. ಗೊತ್ತಾ ಯಾಕೆ? ಯಾಕೆ ಹೋದವನು? ಯೇಸುವಿನ ಸಂಗಡ ಶಿಲುಬೆಗೆ ಹಾಕಿಸಿಕೊಂಡಂತ ವ್ಯಕ್ತಿ ಹೇಳ್ತಾನೆ, ಅಯ್ಯ ನಾನು ಪಾಪಿ, ನಿನ್ನ ರಾಜ್ಯವನ್ನು ಒತ್ತಿಕೊಂಡು ಬರುವಾಗ ದಯಮಾಡಿ ನನ್ನ ನೆನಪು ಮಾಡ್ಕೋ, ನಾನು ಪಾಪಿಷ್ಟ. ಪಕ್ಕದವನಿಗೆ ಹೇಳ್ತಾನೆ, ನಾವು ಪಾಪಿಗಳು, ನಮಗೆ ಶಿಕ್ಷೆ ಆಗಬೇಕಾಗಿದೆ, ಬಟ್ ಇದನ್ನು ಪಾಪನೇ ಮಾಡಲಿಲ್ಲ. ಇಬ್ರು ಕಳ್ಳರು, ಒಬ್ಬ ಯೇಸುವಿನ ಸಂಗಡ ಪರದೇಶಿಗೆ ಹೋದ, ಇನ್ನೊಬ್ಬ ನರಕಕ್ಕೆ ಹೋದ. ಯಾಕೆ? ಬಿಕಾಸ್ ಆಫ್ ದೇರ್ ಹಾನೆಸ್ಟಿ. ಅವನು ಪ್ರಾಮಾಣಿಕನಾಗಿದ್ದರಿಂದ ಒಬ್ಬನು ಸೀದಾ ಎತ್ತಲ್ಪಟ್ಟನು, ಕರ್ತನ ಸಂಗಡ ಹೋದನು. ಇನ್ನೊಬ್ಬನು ಪ್ರಾಮಾಣಿಕನಾಗಿರ್ಲಿಲ್ಲ, ಶಿಲುಬೆ ಮೇಲೆ ಸಾಯುವ ಸ್ಥಿತಿಯಲ್ಲಿಯೂ ಕೂಡ ತನ್ನನ್ನು ತಾನು ಹೊಗಳ್ಕೊಳ್ತಾ ಇದ್ದಾನೆ. ನೀನ್ ದೇವರೇ ಆಗಿದ್ರೆ ನಿನ್ನನ್ನು ಬಿಡಿಸ್ಕೊ, ನಮ್ಮನ್ನು ಬಿಡಿಸು. ಆದ್ರೆ ಇನ್ನೊಬ್ಬ ಹಂಗ್ ಮಾಡ್ಲಿಲ್ಲ, ಪ್ರಾಮಾಣಿಕ. ತಿಳ್ಕೊಡ್ರ, ಆ ಕಳ್ಳನಿಂದ ನಾವು ಕಲಿಬೇಕಾಗಿದೆ. ಶಿಲುಬೆಯಲ್ಲಿ ಇದ್ದಂತ ಒಬ್ಬ ಕಳ್ಳನಿಂದ ಒಂದು ಪಾಠ ಕಲಿಬೇಕಾಗಿದೆ. ಏನು? ತನ್ನ ಸ್ಥಿತಿ ನಾನು ಒಪ್ಪಿಕೊಳ್ತಾನೆ. ಆತನು ಯೇಸುವಿನ ಮುಂದೆ ಅಷ್ಟೇ ಒಪ್ಪಿಕೊಳ್ಳೋದಿಲ್ಲ, ಪಕ್ಕದಲ್ಲಿರೋ ಪಾಪಿ ಮುಂದೆ ಒಪ್ಪಿಕೊಳ್ತಾನೆ. ಎಸ್, ನಾನು ಪಾಪ ಮಾಡಿದ್ದೇನೆ, ನನ್ನ ಪಾಪಕ್ಕೆ ತಕ್ಕ ಶಿಕ್ಷೆ ಇದು, ಆದ್ರೆ ದೇವರೇ ನನ್ ಕ್ಷಮಿಸು, ನೀನ್ ರಾಜ್ಯವನ್ನು ಹೊತ್ಕೊಂಡು ಬರುವಾಗ ನನ್ನ ನೆನಪು ಮಾಡ್ಕೊ. ದಟ್ ಈಸ್ ಹಾನೆಸ್ಟಿ, ಪ್ರಾಮಾಣಿಕತೆ. ಸೇಮ್ ಪಾಪ ಆದಾಮ ಮಾಡ್ದ. ದೇವ್ರು ಒಂದೇ ಮಾತು ಕೇಳಿದ್ರು ಅವನಿಗೆ, ಆದಾಮನೇ ನೀನು ಬೆತ್ತಲೆ ಆಗಿದ್ದೆ ಅಂತ ನಿಂಗೆ ಹೇಳಿದವ್ರು ಯಾರು? ನಾನು ನಿನಗೆ ತಿನ್ನಬೇಡ ಅಂತ ಹೇಳಿದ ಹಣ್ಣನ್ನು ಯಾಕೆ ತಿಂದೆ? ಜಸ್ಟ್ ಮೊಣಕಾಲೂರಿ, ಸ್ವಾಮಿ ನನ್ನ ತಪ್ಪಾಯ್ತು, ನನ್ ಕ್ಷಮಿಸು ಅಂತ ಒಪ್ಪಿಕೊಂಡಿದ್ರೆ ಆಗಿತ್ತು. ಏನ್ ಹೇಳ್ದ?
ನಂದೇನು ಸಮಸ್ಯೆ ಇಲ್ಲ, ನೀನು ಕೊಟ್ಟಿಯಲ್ಲ, ಇವಳಿಂದ ನಾನು ತಿನ್ಬೇಕಾಯ್ತು. ಅವಳ ಕಡೆ ಹೋಗಿ ಕೇಳ್ತಾಳೆ, ಯಾಕವ್ವ ಹಿಂಗ್ ಮಾಡಿದಿ? ಸಾರಿ ಅಂತ ಹೇಳಿದ್ರೆ ಮುಗಿದೋಗಿತ್ತು. ಅವಳೇನ್ ಹೇಳಿದ್ಲು, ನಂದೇನು ತಪ್ಪಿಲ್ಲ, ಈ ಸರ್ಪ ಬಂದು ನನ್ನನ್ನು ವಂಚಿಸ್ತು. ತಿಳ್ಕೊಡ್ರಿ, ಸಮಸ್ಯೆ ನಮ್ದು ಇನ್ನೊಬ್ಬರ ಮೇಲೆ ಹಾಕ್ತಾನೆ ಹೋಗ್ತಾ ಇದ್ದೇವೆ, ನಾನೇ ತಪ್ಪು ಅಂತ ಒಪ್ಪಿಕೊಳ್ತಾ ಇಲ್ಲ. ಇವತ್ತು ಕುಟುಂಬದಲ್ಲಿ ಹೋಗಿ ಕೇಳ್ರಿ, ಯಾಕೆ ಹೆಂಗ್ ಮಾಡ್ತಾ ಇದ್ದಿ? ಇವಳೇ ಕಾರಣ. ಹೆಂಡತಿಗೂ ಕೇಳ್ರಿ, ಯಾಕೆ ಹಿಂಗ್ ಮಾಡ್ತಿದ್ದಿ? ಇವನೇ ಕಾರಣ. ಒಬ್ರು ಒಪ್ಕೊಳ್ಳೋದಿಲ್ಲ. ಸಮಸ್ಯೆ ಹೌದಾ? ಕೇಳ್ರಿ ನೀವು ಮನೇಲಿ ಏನಾದ್ರು ಯಾರಿಗಾರ ಕಷ್ಟ ಜಗಳ ಸ್ಟಾರ್ಟ್ ಆದಾಗ ಯಾರಿಗಾರ ಕೇಳ್ರಿ, ನಂದು ತಪ್ಪು ಅಂತ ಒಪ್ಕೊಳ್ಳೋದೇ ಇಲ್ಲ ಜನ. ಏನ್ ಹೇಳ್ತಾರೆ? ಇವ್ರು ಹಿಂಗ್ ಮಾಡಿದ್ರಿಂದ ನಾನು ಹಂಗ್ ಮಾಡಿದೆ, ಅವಳು ಹಿಂಗ್ ಮಾಡಿದ್ರಿಂದ ನಾನು ಹಿಂಗ್ ಮಾಡಿದೆ, ಅವ್ರು ಹಿಂಗ್ ಮಾಡಿದ್ರಿಂದ. ಹಿಂಗೇ ಇದೆ ಲೈಫ್. ಯಾಕೆ? ಇದು ಇವತ್ತಿನ ಸಮಸ್ಯೆ ಅಲ್ಲ. ಎಲ್ಲಿಂದ ಬಂದಿದ್ದು? ಆದಾಮದಿಂದನೇ ಬಂದದಿದು. ಅದಕ್ಕಾಗಿ ಆ ಸ್ಪಿರಿಟೇ ಹೋಗ್ತಿಲ್ಲ ಹೊರಗಡೆ. ಬಟ್ ದೇವ್ರ ವಾಕ್ಯ ಹೇಳ್ತದೆ, ಪ್ರಾಮಾಣಿಕನಾಗಿರು. ನೋಡ್ರಿ 28ನೇ ವಚನ ಜ್ಞಾನೋಕ್ತಿ ಪುಸ್ತಕ ಎಷ್ಟು ಅದ್ಭುತವಾಗಿ ಹೇಳ್ತದೇನು? ಜ್ಞಾನೋಕ್ತಿ 28:13 ಓದ್ರಿ. ದೋಷಗಳನ್ನು ಮುಚ್ಚಿಕೊಳ್ಳುವನಿಗೆ, ದೋಷವನ್ನ ಮುಚ್ಚಿಕೊಳ್ಳುವನಿಗೆ ಎಂದಿಗೂ ಶುಭ ಆಗುವುದಿಲ್ಲ, ಅವುಗಳನ್ನು ಒಪ್ಪಿಕೊಂಡು ಬಿಡುವವನಿಗೆ ಕರುಣೆ ದೊರೆಯುವುದು. ದೇವರ ಕರುಣೆ ಬೇಕಾ? ಹಾಗಾದ್ರೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್, ನಿನ್ನ ಆತ್ಮಿಕ ಸ್ಥಿತಿ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಒಪ್ಕೋ. ದೇವರ ಮುಂದೆ, ಜನರ ಮುಂದೆ ಒಪ್ಕೋ. ಖಂಡಿತವಾಗಿ ಕರುಣೆಯನ್ನು ಹೊಂದ್ತೀಯ, ದೇವರ ಕೃಪೆಯನ್ನು ಹೊಂದಿಕೊಳ್ತೀಯ. ಆ ಪಾಪದಿಂದ ಹೊರಗಡೆ ಬರ್ಲಿಕ್ಕೆ ದೇವರೇ ನಿಮಗೆ ಸಹಾಯ ಮಾಡ್ತಾರೆ. ಇನ್ನೊಬ್ಬರ ಮೇಲೆ ಗೋಬೆ ಕೂಡಿಸೋದು ನಿಲ್ಲಿಸ್ರಿ, ಇನ್ನೊಬ್ಬರ ಮೇಲೆ ಆರೋಪಗಳನ್ನು ಮಾಡೋದು ನಿಲ್ಲಿಸ್ರಿ. ನೀನ್ ಸರಿ ಆದ್ರೆ ಅವ್ರು ಸರಿ ಆಗ್ತಾರೆ. ಅರ್ಥ ಆಯ್ತಾ? ಅವ್ರು ಮಾತಾಡ್ತಾ ಇಲ್ಲ, ನೀನ್ ಹೋಗಿ ಮಾತಾಡ್ಸಲ್ಲ. ನಮ್ ಸಮಸ್ಯೆ ಏನು ಗೊತ್ತಾ? ಅವ್ರು ಮಾಡ್ತಿಲ್ಲ, ಅವ್ರಿಗೆ ಬುದ್ಧಿ ಕಲ್ಸೋಣ, ಅವ್ರಿಗೆ ಪಾಠ ಕಲ್ಸೋಣ. ಅರೋ, ಎಲ್ಲಿವರೆಗೂ ಮಾಡ್ತೀರಿ ಹಿಂಗೆ? ನಾಳೆ ಸ್ವಾಮಿ ಬಂದ್ರೆ, ಕರ್ತನ ಬರೋಣ ನಾಳೆ ಬಂದ್ರೆ, ಜಸ್ಟ್ ಇಮ್ಯಾಜಿನ್ ಏನಾಗ್ಬೋದು ಸ್ಥಿತಿ. ಹಿಂಗೆ ಕಚ್ಚಾಡ್ತಾನೆ ಲೈಫ್ ತೆಗಿತೀರಾ? ಹಿಂಗೆ ಮನಸ್ತಾಪ ಇಟ್ಟುಕೊಂಡೆ ಸತ್ತೋಗ್ತೀರಾ? ಇಷ್ಟು ಮನಸ್ತಾಪ ಇಟ್ಕೊಂಡು ನರಕಕ್ಕೆ ಹೋಗೋಕ್ಕಿಂತ ಎಸ್ ನನ್ ತಪ್ಪಾಯ್ತು ಒಂದು ಕ್ಷಮಾಪಣೆ ಕೇಳ, ಪರಲೋಕಕ್ಕೆ ಹೋಗ್ರಿ. ಇನ್ನೂ ಕಚ್ಚಾಟ, ಇನ್ನೂ ಮನಸ್ತಾಪಗಳು, ಅವ್ರಂಗೆ ನಾನಿಂಗೆ, ಅವ್ರ ಹಿಂಗ್ ಮಾಡ್ತಾರೆ, ನಾನು ಹಿಂಗ್ ಮಾಡ್ತೇನೆ. ಎಲ್ಲಿವರೆಗೂ? ತಗ್ಗಿಸಿಕೊಳ್ರಿ, ದೀನ ಭಾವ ಉಳ್ಳವರಾಗಿರ್ರಿ. ದೇವರ ವಾಕ್ಯ ಹೇಳ್ತದೆ, ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆನೂ ಕೊಡು. ನೀನು ಕೆನ್ನೆ ಹೊಡಕ್ ಹೋಗ್ಬೇಡ ಅಂತ ಅರ್ಥ. ಅಂದ್ರೆ ಏನು? ಅವ್ರು ಒಂದು ಬೈದ್ರೆ ನೀನ್ 2 ಬೈಬೇಡ, ಇನ್ನೊಂದು ಬೈಸ್ಕೊ, ಸುಮ್ನಿರು. ಆದ್ರೆ ನಮ್ ಸಮಸ್ಯೆ ಹಂಗಿಲ್ರಿ. ನಾವಂತ ಜಾತಿ ಊಟದವರಲ್ಲ, ನಮ್ ಜಾತಿನೇ ಬೇರೆ. ಯಾವುದು ನಮ್ ಜಾತಿ? ಯಾವುದು? ಒಂದು ಹೊಡೆದ್ರೆ ತಿರುಗಿಸಿ 2 ಹೊಡೆಯುವುದೇ ನಮ್ ಜಾತಿ. ನಾವು ಅಂತವ್ರು, ಅಂತ ಕಾಂದಾಣಿಯಿಂದ ಬಂದಿದ್ದೇವೆ ನಾವು. ನಮ್ಮ ಸಂಪ್ರದಾಯನ ಬದಲಾಯಿಸ್ಕೊಳ್ಳೋದಿಲ್ಲ. ಹಾಗಾದ್ರೆ ನರಕಕ್ಕೆ ಹೋಗಕ್ಕೆ ರೆಡಿ ಆಗ್ರಿ. ಈಗ ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆಗಲೇಬೇಕು. ಹಳೇ ಸಂಪ್ರದಾಯ, ಹಳೇ ಸ್ಥಿತಿ ಹೋಗಲೇಬೇಕು. ಹಳೇದು ಹೋಗದೆ ನೀನ್ ಪರಲೋಕಕ್ಕೆ ಹೋಗುವುದಿಲ್ಲ. ದೇವರು ಯೇಸು ನಿಕೋದೇಮನಿಗೆ ಹೇಳಿದ್ ಒಂದೇ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣುವುದೇ ಇಲ್ಲ, ಪರಲೋಕ ರಾಜ್ಯಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ನೀನು ಹೊಸದಾಗಿ ಹುಟ್ಟಲೇಬೇಕು. ಅರ್ಥ? ನಿನ್ನ ಹಳೆ ಸಂಗತಿಗಳು, ಸ್ವಭಾವಗಳು, ಸಂಪ್ರದಾಯಗಳು, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಸತ್ತೋದ್ರೆ ಮಾತ್ರ ನಿತ್ಯ ಜೀವ. ಸುಮ್ಮನೆ ಅಲ್ರಿ, ಪರಲೋಕ ಬೀಗರ ಮನೆ ಅಲ್ಲ, ಯಾವಾಗ ಬೇಕಾದಾಗ ಹೋಗುದು. ನೋ, ಅದು ಇಕ್ಕಟ್ಟಾದ ಬಾಗಿಲು. ಹೋಗ್ಲಿಕ್ಕೆ ಬಹಳ ಜನ ಬಯಸ್ತಾರೆ, ಆದ್ರೆ ಹೋಗೋರು ಅಲ್ಪರು. ಬಹಳ ಇಕ್ಕಟ್ಟಿದೆ ಡೋರು. ಅಲ್ಲಿ ಹೋಗ್ಬೇಕಾದ್ರೆ ತಗ್ಗಿಸಿಕೊಂಡು ಬಗ್ಗಿಕೊಂಡೇ ಹೋಗಬೇಕು. ಎದೆ ಒಪ್ಪಿಸ್ಕೊಂಡು ಹೋಗೋರಿಗೆ ಜಾಗ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡ್ಬೇಕಾಗಾದ್ರೆ, ನಿನ್ನನ್ನು ದೇವ್ರು ಸರಿಪಡಿಸ್ಬೇಕಾ? ನಿಮ್ಮನ್ನ ದೇವ್ರು ಸರಿಪಡಿಸ್ಬೇಕಾ? ನಿಮ್ಮನ್ನ ದೇವ್ರು ತುಂಬಿಸ್ಬೇಕಾ? ನಿಮ್ಮನ್ನ ದೇವ್ರು ಕ್ರಮಪಡಿಸ್ಬೇಕಾ? ನಿಮ್ಮ ಲೈಫಲ್ಲಿ ಬೆಳಕು ದೇವ್ರು ಕೊಡ್ಬೇಕಾ? ಹಾಗಾದ್ರೆ ಫಸ್ಟ್ ಮಾಡ್ರಿ, ನಿನ್ನ ಸ್ಥಿತಿ ಬಗ್ಗೆ ನೀನು ಪ್ರಾಮಾಣಿಕವಾಗಿ ಒಪ್ಪಿಕೋ. ದೇವ್ರ ಮುಂದೆ ಒಪ್ಪಿಕೋ, ಜನರ ಮುಂದೆ ಒಪ್ಪಿಕೋ.
ನಾನು ಪಾಪ ಮಾಡಿದ್ದೇನೆ, ನನ್ನಲ್ಲಿ ಈ ಥರ ಇದೆ ದೇವ್ರೆ, ನಂಗೆ ಕ್ಷಮಿಸು, ನಂಗೆ ಸಹಾಯ ಮಾಡು. ಒಪ್ಪಿಕೊಳ್ರಿ, ದೇವ್ರು ನಂಬಿಗಸ್ತನು. ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರು ನಾನು ಹಿಮದಂತೆ ಬೆಳ್ಳಗೆ ಮಾಡ್ತೇನೆ. ಯಾಕೆ? ನನ್ನ ದೇವರು ನಂಬಿಗಸ್ತನು, ಕರುಣಾಮೂರ್ತಿಯು, ದಯಾಸಾಗರನಾಗಿದ್ದಾನೆ. ಆತನ ಕಣ್ಣಿನಲ್ಲಿ ಬರೀ ಪ್ರೀತಿ ತುಂಬಿದೆ. ಬಟ್ ಕಾಯ್ತಾ ಇದ್ದಾನೆ ದೇವರು, ಯಾರು ವಾಪಸ್ ಬರ್ತಾರೆ, ಯಾರು ನನ್ನನ್ನ ಮತ್ತೆ ತಿರುಗಿ ಬಂದು ದಾರಿ ತಪ್ಪಿದ ಮಗನ ಹಾಗೆ ವಾಪಸ್ ಬಂದು, ಅಯ್ಯೋ ಅಪ್ಪ, ನಾನು ನಿನಗೆ ವಿರೋಧವಾಗಿ ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನನಗೆ ಕ್ಷಮಿಸುತ್ತಿ ಯಾರು ಬರ್ತಾರೋ ಅವರಿಗಾಗಿ ದೇವರು ಉಂಗುರವನ್ನು ಹಾಕುವುದಕ್ಕಾಗಿ, ನಿಲುವಂಗಿಯನ್ನು ಹಾಕುವುದಕ್ಕಾಗಿ ದೇವರು ಕಾಯ್ತಿದ್ದಾರೆ. ಇವತ್ತೇ ಆ ಸಮಯ. ದೇವರ ಕಡೆಗೆ ನೀವೇನ್ ಮಾಡ್ರಿ? ತಿರುಗಿ ಕೊಡ್ರಿ. ಎರಡನೇದಾಗಿ, ಯಾಕೆ ಏನ್ ಮಾಡ್ಬೇಕಾಗಾದ್ರೆ, ಪ್ರತಿನಿತ್ಯ ದೇವರ ವಾಕ್ಯವನ್ನ ಕೇಳ್ರಿ, ದೇವರ ಸ್ವರವನ್ನ ಎವ್ರಿಡೇ ಕೇಳ್ರಿ. ನೀನ್ ಸರಿಯಾಗಬೇಕಾದ್ರೆ ಲೋಕದ ಸೌಂಡ್ ಕೇಳಿಸ್ಕೊಂಡ್ರೆ ಆಗಲ್ಲ. ನೀನು ಪ್ರತಿನಿತ್ಯ ಯಾರ ಶಬ್ದ ಕೇಳಿಸ್ಕೊಳ್ಬೇಕು? ಪ್ರತಿನಿತ್ಯ. ಯಾಕೆಂದ್ರೆ ಆದಿಕಾಂಡ ಪುಸ್ತಕದಲ್ಲಿ ಕ್ರಮ ಇಲ್ಲದೆ ಇರುವಾಗ, ಕತ್ತಲೆಯಿಂದ ತುಂಬಿದಾಗ, ಬರಿದಾಗಿರುವಾಗ ದೇವರ ಶಬ್ದ ಬಂತು. ಏನು? ಬೆಳಕಾಗಲಿ, ಲೆಟ್ ದೇರ್ ಬಿ ಅ ಲೈಟ್. ದೇವರು ಬೆಳಕಾಗಲಿ ಅನ್ನುವಾಗ ಆ ಶಬ್ದವನ್ನ ಕೇಳಿಸಿಕೊಂಡಂತ ಕತ್ತಲೆ ಹೊರಟೋಯ್ತು. ದೇವರು ಹೇಳಿದ್ರು, ಮರ ಗಿಡಗಳು, ಕ್ರಿಮಿ ಕೀಚಗಳು, ಪ್ರಾಣಿ ಪಕ್ಷಿಗಳು ಭೂಲೋಕದಲ್ಲಿ ತುಂಬಲಿ. ಆ ಶಬ್ದವನ್ನು ಕೇಳಿಸಿಕೊಳ್ಳುವಾಗ ಬರಿದಾಗಿರುವ ಭೂಮಿ ತುಂಬಲ್ಪಡ್ತು. ದೇವರ ವಾಕ್ಯ ಹೇಳ್ತದೆ, ಬೆಳಕಾಗಲಿ, ಬೆಳಕಾಯ್ತು, ತುಂಬಲ್ಪಡ್ತು. ಆಮೇಲೆ ದೇವರು ಕ್ರಮಪಡಿಸ್ತಾರೆ ಎಲ್ಲರೂ. ಹಗಲಿಗೆ ದೇವರು ಸೂರ್ಯನನ್ನ, ಇರಳಿಗೆ ಚಂದ್ರನನ್ನ ದೇವರು ಉಂಟು ಮಾಡಿದ್ರು. ಹೀಗೆ ಹಗಲು ಮತ್ತೆ ರಾತ್ರಿ ಮತ್ತೆ ದಿವಸ ಪ್ರಾರಂಭವಾಯಿತು. ಒಂದು ಕ್ರಮ ಬಂತು ಭೂಮಿಯಲ್ಲಿ. ಯಾವಾಗ? ಇವೆಲ್ಲ ದೇವರ ಶಬ್ದಗಳನ್ನ ಕೇಳಿಸಿಕೊಳ್ಳುವಾಗ. ನನ್ನ ಪ್ರಶ್ನೆ, ಎವ್ರಿ ಡೇ ನೀವೇನು ಕೇಳಿಸ್ಕೊಳ್ತಾ ಇದ್ದೀರಿ? ನಿಮಗೆ ಎವ್ರಿ ಡೇ 2 ಸ್ವರ ಬರ್ತದೆ ಪ್ರಿಯರೇ. ಒಂದು ದೇವರ ಸ್ವರನು ಬರ್ತದೆ, ಇನ್ನೊಂದು ಸೈತಾನ್ ಸ್ವರನು ಬರ್ತದೆ. ಬಟ್ ಪ್ರಶ್ನೆ, ನೀವು ಯಾರು ಸ್ವರ ಕೇಳಿಸ್ಕೊಳ್ತಾ ಇದ್ದೀರಿ? ಬರಲ್ವಾ ದೇವರೇ ಡೈಲಿ ನಿಮಗೆ? ನೀವು ತಪ್ಪು ಮಾಡುವಾಗ ದೇವ್ರ ಸ್ವರ ಬರೋದಿಲ್ವಾ? ದೇವ್ರ ವಾಕ್ಯ ಹೇಳ್ತದೆ, ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳಿಸ್ಕೊಳ್ತವೆ. ಹಾಗಾದ್ರೆ ನೀವು ದೇವರ ಸ್ವರ ಕೇಳಿಸ್ಕೊಳ್ಳದೆ ಸೈತಾನ್ ಸ್ವರವನ್ನ ಕೇಳಿಸ್ಕೊಂಡ್ರೆ ಅರ್ಥ ನೀವು ಈ ದೇವರ ಕುರಿಗಳಲ್ಲ ಅಂತ. ಅದಕ್ಕೊಂದು ಮೆಸೇಜ್ ಮಾಡಿ ವಿಡಿಯೋ ತೋರಿಸಿದೆ ಗೊತ್ತಾ ನಿಮಗೆ? ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳಿಸ್ತಾರೆ. ಕೇಳಿ ನೋಡಿದ್ರೆ ವಿಡಿಯೋ? ಹಾಗೆ ಇವತ್ತು ಎವ್ರಿ ಡೇ ನೀವು ಯಾರ ಸ್ವರವನ್ನ ಕೇಳಿಸ್ಕೊಳ್ತೀರಿ? ಯೆಶಾಯನ ಬರೆದ ಪ್ರವಾದನೆ ಬರಂತ ತೆಗಿರಿ, 50ನೇ ಅಧ್ಯಾಯ 4ನೇ ವಚನ ಓದೋಣ. ಈ 50ನೇ ಅಧ್ಯಾಯ ಇದು ಪ್ರವಾದನೆ, ಅಂದ್ರೆ ತನ್ನ ಸೇವಕನ ಕುರಿತಾಗಿ ಮಾತನಾಡಿದಂತ ಒಂದು ಮಾತಂತ ಬರ್ತದೆ. ಅಲ್ಲಿ ಹೆಡ್ಡಿಂಗ್ ಏನಿದೆ? ಯೆಹೋವನ ಸೇವಕನ ಕುರಿತಾಗಿ ಬರೆದಿರುವಂತ ಒಂದು ಅಧ್ಯಾಯ ಇದು. ಯಾವುದು? 50ನೇದು. ಅರ್ಥ, ಯೆಹೋವನ ಸೇವಕ ಅಂತ ಹೇಳಿದ್ರೆ ಪ್ರವಾದನೆ ರೂಪದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡುತ್ತದೆ. ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡುವಾಗ ಏನ್ ಹೇಳ್ತದೆ? ಬೆಳಗ್ಗೆ ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಗಳನ್ನ ಜಾಗೃತಗೊಳಿಸುತ್ತಾನೆ. ಯಾವಾಗ ಯೇಸು ಕ್ರಿಸ್ತನು ಮಾನವನ ರೂಪದಲ್ಲಿ ಈ ಲೋಕಕ್ಕೆ ಬಂದಾಗ, ಅಲ್ಲಿ ಎವ್ರಿ ಡೇ ಯೇಸುಸ್ವಾಮಿ ಎದ್ದಾಗ ಯೇಸುವಿನ ಕಿವಿ ತುಂಬಾ ಅಲರ್ಟ್ ಆಗಿರ್ತಿತ್ತಂತೆ. ಎದಕ್ಕೋಸ್ಕರ ಗೊತ್ತಾ? ದೇವರ ಸ್ವರ ಕೇಳಿಸ್ಕೊಳ್ಳೋದಕ್ಕಾಗಿ. ಈ ಪೊಲೀಸ್ ಮ್ಯಾನ್ ಯಾವಾಗಲೂ ಅಲರ್ಟ್ ಇರಬೇಕು. ಎದಕ್ಕೋಸ್ಕರ ಗೊತ್ತಾ? ವಾಕಿ ಟಾಕಿ ಇಟ್ಕೊಂಡಿರ್ತಾರೆ ಅವ್ರ ಕಡೆಯವರು. ನೋಡಿದ್ರೆ ಪೊಲೀಸರು ಮೊಬೈಲ್ ಜೊತೆಗೆ ಒಂದು ವಾಕಿ ಟಾಕಿ ಇರ್ತದೆ. ಯಾಕೆ? ಆ ವಾಕಿ ಟಾಕಿ ಏನ್ ಹೇಳ್ತದಂತ ಎವ್ರಿ ಟೈಮ್ ಅವ್ರು ಅಲರ್ಟ್ ಆಗಿರ್ಬೇಕು. ಎಲ್ಲಾದ್ರೂ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಇಮಿಡಿಯೇಟ್ ಆಗಿ ಆ ವಾಕಿ ಟಾಕಿಯಲ್ಲಿ ಸಂದೇಶಗಳು ರವಾನೆ ಆಗ್ತದೆ.
ಅದಕ್ಕೋಸ್ಕರ ಪೊಲೀಸರ ಕೈಗೆ ವಾಕಿ ಟಾಕಿ ಕೊಟ್ಟಿರ್ತಾರೆ. ಯು ಶುಡ್ ಬಿ ಅಲರ್ಟ್ ಎವ್ರಿ ಟೈಮ್. ನೀವು ಹೊರಗಡೆ ಶಬ್ದ ಜಾಸ್ತಿ ಕೇಳಿಸ್ಕೊಳ್ಬಾರ್ದು, ಕೇವಲ ಇದನ್ನ ಜಾಸ್ತಿ ಕೇಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಅವ್ರು ಯಾವಾಗಲೂ ಸೊಂಟದಲ್ಲಿ ಎಲ್ಲ ಹಿಂಗೆ ಹಿಡ್ಕೊಂಡು ನಿಂತಿರ್ತಾರೆ. ಯಾಕೆ? ಯಾವಾಗ ಎಮರ್ಜೆನ್ಸಿ ಅಲಾರಾಮ್ ಬರ್ತದೆ ಗೊತ್ತಿಲ್ಲ, ಎಲ್ಲಿ ಏನು ಸಂಭವಿಸ್ತದೆ ಗೊತ್ತಿಲ್ಲ. ಸೇಮ್ ಅಗ್ನಿಶಾಮಕ ದಳದಲ್ಲಿ ಒಂದಿರ್ತದೆ. ಯಾಕೆ? ಅಲರ್ಟ್. ಆ ಸ್ವರವನ್ನ ಕೇಳಿಸ್ಕೊಳ್ಳೋದಕ್ಕಾಗಿ ಯಾವಾಗಲೂ ಅಲರ್ಟ್. ಅದೇ ಪ್ರಕಾರ ಯೇಸು ಸ್ವಾಮಿ ಬಗ್ಗೆ ಬರ್ತದೆ, ಎವ್ರಿ ಡೇ ತಂದೆಯಾದ ದೇವರು ಏನು ಹೇಳ್ತಾರೋ ಅದನ್ನ ಅವರು ಮಾಡ್ತಿದ್ರು ಡೈಲಿ. ಅದಕ್ಕೆ ಬಹಳ ಸರಿ ಆತನು ಬರೆದಂತ ವಾಕ್ಯ ನೋಡ್ರಿ, ನಾನು ನನ್ನ ಮನಸ್ಸಿಗೆ ಬಂದಂಗೆ ನಾನು ಏನು ಮಾಡ್ತಿಲ್ಲ, ತಂದೆ ನನಗೇನು ಹೇಳ್ತಾರೋ ಅದನ್ನೇ ನಾನು ಮಾಡ್ತಾ ಇದ್ದೇನೆ. ನನ್ನ ಚಿತ್ತದಂತೆ ನಾನು ಮಾಡ್ಲಿಕ್ಕೆ ಬಂದಿಲ್ಲ, ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಹೇಗೆ? ಎವ್ರಿ ಡೇ ಯೇಸು ಸ್ವಾಮಿ ತನ್ನ ಕಿವಿಯನ್ನು ಓಪನ್ ಇಟ್ಟಿರ್ತಿದ್ದೆ. ಯಾರ ಸ್ವರ ಕೇಳಿಸ್ಕೊಳಕ್ಕೆ? ದೇವರ ಸ್ವರ. ನನ್ನ ಪ್ರಶ್ನೆ, ನೀವು ಯಾರ ಸ್ವರ ಕೇಳಿಸ್ಕೊಳ್ತಾ ಇದ್ರಿ ಎವ್ರಿ ಡೇ? ಬೆಳಗ್ಗೆ ಎದ್ದ ತಕ್ಷಣ ನೀವು ಬೈಬಲ್ ಅನ್ನು ತೆರೆಯುವಾಗ ದೇವರ ಶಬ್ದ ನಿಮ್ಮ ಕಿವಿಗೆ ಬರ್ತದೆ. ಸಮಸ್ಯೆ ಏನು ಗೊತ್ತಾ? ನಮ್ಮ ಜನರದು ಬೈಬಲ್ ಓದ್ತಿದ್ರೆ ಓದ್ತಾರೆ, ಎಷ್ಟು ನಿಮಿಷ? 1 ನಿಮಿಷ. ದೇವರ ಸ್ವರ ಕೇಳಿಸ್ಕೊಳ್ತಿಲ್ಲ. ನೀನ್ ತಪ್ಪು ಮಾಡುವಾಗ, ಸುಳ್ಳು ಹೇಳುವಾಗ, ಮೋಸ ಮಾಡುವಾಗ ದೇವರ ಸ್ವರ ಬರ್ತದೆ. ನೀನ್ ದೇವರ ಮಗ, ನೀನ್ ದೇವರ ಮನುಷ್ಯ, ನಿನ್ನ ನಾನು ರಕ್ತದಿಂದ ತೊಳೆದಿದ್ದೇನೆ. ಜಗಳಾಡುವಾಗ ಸ್ವರ ಬರ್ತದೆ, ಬಟ್ ಆ ಸ್ವರ ಕಿವಿನೇ ಕೊಡುವುದಿಲ್ಲ. ನಮಗೆ ಈ ಬುಕ್ ಓದೋಕ್ಕಿಂತ ಇಂಟ್ರೆಸ್ಟ್ ಬೇರೆ ಓದೋದೇ ಜಾಸ್ತಿ. ಇವತ್ತು ನೋಡ್ರಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಓದೋದಕ್ಕೆ ಹೆಚ್ಚು ಓದ್ತೇವೆ, ಬೈಬಲ್ ಜಾಸ್ತಿ ಓದೋದಿಲ್ಲ. ಕರೆಕ್ಟಾ? ಒಪ್ಕೊಳ್ತೀರಾ? ಜಾಸ್ತಿ ಸಮಯ ನಾವು ಬೈಬಲ್ ಓದೋದಿಲ್ಲ, ಬಟ್ ಇದಕ್ಕಿಂತ ಜಾಸ್ತಿ ಸಂದೇಶಗಳನ್ನು ಬಹಳ ಓದ್ತೇವೆ. ಈಗೀಗ ವಾಟ್ಸಪ್ಗಳು ಜನ ನೋಡೋದಿಲ್ಲ, ಯಾಕೆಂದ್ರೆ ಈಗ ರೀಲ್ಸ್ಗಳು ಬಂದ್ಬಿಟ್ಟಿದೆ. ಇದಕ್ಕೆ ರೀಲ್ಸ್ಗಳು ಬರೋಕ್ಕಿಂತ ಮುಂಚೆ ಕೈಯಲ್ಲಿ ಒಂದು ಸಣ್ಣ ಮೊಬೈಲ್ ಇರ್ತಿತ್ತು. ಅವಾಗ ಸರ್ದಾರ್ಜಿ ಜೋಕ್ಗಳು ಬಹಳ ಬರ್ತಿತ್ತು. ಹೌದಾ? ಬಹಳ ಜನ ಕೇಳಿದ್ರಿಲ್ಲ, ಗೊತ್ತಿಲ್ಲ. ಬರೇ ಮೆಸೇಜ್ಗಳು ಓದು. ಅವಾಗ ಜೋಕ್ ಅಂದ್ರೆ ಓದೋದು ಜಾಸ್ತಿ. ಏನು ಓದ್ತಿದ್ರು? ಸರ್ದಾರ್ಜಿದು ಜೋಕ್ಸ್ಗಳು ಜಾಸ್ತಿ. ಈಗ ಆ ಓದೋದನ್ನೇ ನೋಡುವಾಕೆ ರೀಲ್ಸ್ಗಳು ಮಾಡಿದ್ದಾರೆ. ಅಂದ್ರೆ ಡೇ ಬೈ ಡೇ ಪ್ರತಿ ನಿಮಿಷದಲ್ಲಿ ಮನುಷ್ಯನ ಮನಸ್ಸು ಡೈವರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆತನು ಈ ಸ್ವರವನ್ನ ಕೇಳಿಸ್ಕೊಳ್ಬಾರ್ದು. ಯಾಕೆ ಗೊತ್ತಾ? ಇದನ್ನ ಕೇಳಿಸ್ಕೊಂಡ್ರೆ ನಿನ್ನ ಜೀವಿತದಲ್ಲಿ ಬೆಳಕು ಬರ್ತದೆ. ಇದನ್ನ ಕೇಳಿಸ್ಕೊಂಡ್ರೆ ಕತ್ತಲೆ ಇರುವಾಗ ಬೆಳಕಾಗ್ತದೆ, ಬರಿದಾಗಿರುವಾಗ ತುಂಬಿಸಲ್ಪಡ್ತದೆ, ಕ್ರಮವಿಲ್ಲದಿರುವಾಗ ಕ್ರಮ ಬರ್ತದೆ. ಯಾಕೆ? ಇದ್ರ ಒಳಗಡೆ ಅಷ್ಟು ಜೀವ ಇದೆ. ನೀವು ಇದನ್ನ ಕೇಳಿಸ್ಕೊಂಡ್ರೆ ನಾನು ಒಂದ್ ಹೇಳ್ತೇನೆ ಪ್ರಿಯರೇ, ನಿಮ್ ಜೀವಿತದಲ್ಲಿ ಎಂದಿಗೂ ನೀವು ಫೇಲ್ ಆಗುದಿಲ್ಲ. 100% ಹೇಳ್ತಾನೆ. ಇದನ್ನ ನೀವು ಎವ್ರಿ ಡೇ ಕೇಳಿಸ್ಕೊಳ್ಳುವಾಗ, ದೇವರ ವಾಕ್ಯವನ್ನ, ದೇವರ ಸ್ವರವನ್ನ ಕೇಳಿಸ್ಕೊಳ್ಳುವಂತ ವ್ಯಕ್ತಿ ಈ ಲೋಕದಲ್ಲಿ ಭಿಕ್ಷೆ ಬಿಡು ತಿನ್ನಕ್ ಸಾಧ್ಯನೇ ಇಲ್ಲ. ಆತನು ಬಾಲವಾಗಿರುವುದಿಲ್ಲ, ಆತನು ತಲೆಯಾಗಿರ್ತಾನೆ. ಯಾಕೆಂದ್ರೆ ಇದ್ರ ಒಳಗಡೆ ಏನಿದೆ? ಜೀವ ಇದೆ. ನೀನ್ ಎವ್ರಿ ಡೇ ಇದನ್ನ ಕೇಳ್ಬೇಕು, ಇದ್ರ ಬಗ್ಗೆ ಮಾತಾಡ್ಬೇಕು. ಇವತ್ತು ಕ್ರೈಸ್ತರಿಗೆ ಇದ್ರ ಬಗ್ಗೆ ಆಸಕ್ತಿ ಹೋಗಿದೆ. ನ್ಯೂಸ್ ಪೇಪರ್ ಓದ್ತಿದ್ರಿ ಈಗ ಯಾರಾದ್ರು? ಈಗ ಕಾಲ ಹೋಯ್ತಲ್ಲ. ಒಂದು ಸಮಯ ಇತ್ತು, ತಾಸುಗಟ್ಲೆ ನ್ಯೂಸ್ ಪೇಪರ್ ಓದ್ತಿದ್ರು. ಹಿಡ್ಕೊಂಡು ಕೂತ್ರೆ 1 ಗಂಟೆ ನ್ಯೂಸ್ ಪೇಪರ್ ಓದ್ತಿದ್ರು. ಫ್ರಂಟ್ ಪೇಜ್ ಇಂದ ಹಿಡಿದು ಲಾಸ್ಟ್ ಪೇಜ್ ಒಳಗೆ ಎಲ್ಲವನ್ನ ಓದ್ತಿದ್ರು. ಆದ್ರೆ ಇದನ್ನ ಮಾತ್ರ ಓದ್ತಿರ್ಲಿಲ್ಲ. ಇವತ್ತು ಆ ನ್ಯೂಸ್ ಪೇಪರ್ ಹವಾ ಕಡಿಮೆ ಆಗಿದೆ, ಆದ್ರೆ ಇವತ್ತು ಜಾಸ್ತಿ ನ್ಯೂಸ್ ಪೇಪರ್ ಇದ್ರಾಗಿದೆ, ಮೊಬೈಲ್ ಅಲ್ಲಿ ಇದೆ. ಇದ್ರನ್ನು ಓದುವಷ್ಟು ನಾವು ಬೈಬಲ್ ಅನ್ನು ಓದ್ತಿಲ್ಲ. ಯಾಕೆಂದ್ರೆ ದೇವರ ಸ್ವರವನ್ನು ನಾವು ಕೇಳಿಸ್ಕೊಳಕ್ ರೆಡಿ ಇಲ್ಲ. ಯಾಕೆ? ದೇವರ ಸ್ವರ ಕೇಳಿಸ್ಕೊಂಡು ಸೈತಾನಿಗೂ ಗೊತ್ತಿದೆ ಇದು ಸಾಧಾರಣವಾದದಲ್ಲ. ಬೈಬಲ್ ಅಲ್ಲಿ ಇನ್ನೊಂದು ವಾಕ್ಯ ಬದ 55ನೇ ಯೆಶಾಯನ ಪ್ರವಾದನೆಗೆ ಅಂತ ತೆಗಿರಿ. ಹನ್ನೊಂದನೇ ವಚನ ಹೋದ್ರಿ. ಓಕೆ. ಸಿ ಎಷ್ಟು ಬ್ಯೂಟಿಫುಲ್ ಆಗಿ ಇದು ಹೇಳ್ತದೆ. ಇದು ಸೈತಾನಿಗೆ ಗೊತ್ತಿದೆ. ತಿಳ್ಕೊಡ್ರಿ, ನೀವು ಮೆಸೇಜ್ಗಳನ್ನು ಓದಿದ್ರೆ ನಿಮ್ ಜೀವಿತ ಟ್ರಾನ್ಸ್ಫರ್ ಆಗುದಿಲ್ಲ, ಬದಲಾಗೋದಿಲ್ಲ. ನೀವು ಬೇರೆ ಏನೇ ಲೋಕದಾಗಿರುವಂತ ಬೇರೆ ಯಾವುದನ್ನೇ ಓದ್ರೆ ನಿಮ್ ಜೀವಿತ ಬದಲಾಗುವುದಿಲ್ಲ. ಬಟ್ ಇದನ್ನು ಓದುವುದಾದ್ರೆ 100% ನಿಮ್ ಲೈಫ್ ಬದಲಾಗ್ತದೆ. ಯಾಕೆ? ಯೇಸು ಹೇಳ್ತಾರೆ,
ನನ್ನ ಬಾಯಿಂದ ಹೊರಟ ಮಾತು. ಇದು ಯಾರ ಬಾಯಿಂದ ಹೊರಟ ಮಾತು ರೀ? ನಂಬ್ತೀರಾ? ಇದರಲ್ಲಿ ಬರೆದಿರೋ ಒಂದೊಂದು ಮಾತುಗಳು ಯಾರ್ದು? ದೇವ್ರ ವಾಕ್ಯ ಹೇಳ್ತಾರೆ, ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನ ನೆರವೇರಿಸಿ ನಾನು ಉದ್ದೇಶಿಸಿದನ್ನ ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಒಂದು ಸಾರಿ ದೇವರ ವಾಕ್ಯಗಳು ಬಂದ್ರೆ ರಿಸಲ್ಟ್ ಇಲ್ಲದೆ ವಾಪಸ್ ಹೋಗುವುದಿಲ್ಲ. ಹಲೋ, ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ನೀವು ಎವ್ರಿ ಡೇ ನಿಮ್ಮ ಲೈಫಲ್ಲಿ ಈ ದೇವರ ಮಾತನ್ನ ನೀವು ಕೇಳಿಸಿಕೊಳ್ಳುವಾಗ ಇದು ವಾಪಸ್ ಖಾಲಿ ಕೈಲಿ ಹೋಗುವುದಿಲ್ಲಂತೆ, ನಿನ್ನ ಜೀವಿತವನ್ನು ಬದಲಾಯಿಸಿ ಹೋಗ್ತದೆ. ನೀನ್ ದೇವರ ವಾಕ್ಯವನ್ನು ಕೇಳಿಸಿಕೊಂಡ್ರೆ ಖಾಲಿ ಕೈಲಿ ಅದು ಹೋಗುವುದಿಲ್ಲಂತೆ, ಖಾಲಿ ಇರುವಂತ ನಿನ್ನ ಜೀವಿತವನ್ನು ತುಂಬಿಸಿ ಅದು ಹೋಗ್ತದಂತೆ. ಈ ವಾಕ್ಯವನ್ನು ಎವ್ರಿ ಡೇ ನೀನು ಕೇಳಿಸಿಕೊಳ್ಳುವಾಗ ಇದು ಖಾಲಿ ಕೈಲಿ ಹೋಗುವುದಿಲ್ಲಂತೆ, ಕ್ರಮವಿಲ್ಲದೆ ಇರುವ ನಿನ್ನ ಜೀವಿತವನ್ನು ಕ್ರಮಪಡಿಸಿ ಅದು ಹೋಗ್ತದಂತೆ. ನಂಬ್ತೀರಾ? ಇಂಥ ಮಾತನ್ನ ನಾವು ಕೇಳಿಸ್ಕೊಳ್ಳಕ್ ರೆಡಿ ಇಲ್ಲ. ನಮಗೇನಿದ್ರು ಬೇರೆ ಏನಾದ್ರು ಹೇಳ್ರಿ, ಇದು ಕರ್ತನಾದ ಯೇಸು ಕ್ರಿಸ್ತನ್ ಗೊತ್ತಿತ್ರಿ. ಅದಕ್ಕಾಗಿ ಸ್ವಾಮಿ ಹೇಳ್ತಾರೆ, ಮನುಷ್ಯ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ. ನಿನ್ನ ಜೀವಿತದಲ್ಲಿ ನೀನು ತಿನ್ನುವ ಆಹಾರಕ್ಕಿಂತ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ನೀನು 7 ದಿವಸ ಉಪವಾಸ ಇದ್ರೂ ಸಾಯುವುದಿಲ್ಲ, ಆದರೆ ದೇವರ ವಾಕ್ಯ ಇಲ್ಲದೆ ಇರುವಾಗ ನೀನು ಬೇಗ ಸತ್ತು ಹೋಗ್ತೀಯ. ನಿನ್ನ ಆತ್ಮ ಸತ್ತು ಹೋಗ್ತದೆ. ನಿನ್ನ ಆತ್ಮಕ್ಕೆ ಊಟ ಬೇಕಾದ ಯಾವುದಂದ್ರೆ ಇದು ಆತ್ಮಿಕ ಮಣ್ಣ. ಎವ್ರಿ ಡೇ ನೀನು ಕೇಳಿಸ್ಕೊಡು. ಒಂದೇದೇನ್ ಮಾಡ್ಬೇಕ್ರಿ? ನಿನ್ನ ಪಾಪವನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು. ಎರಡನೇದು, ದೇವರ ಸ್ವರವನ್ನ ಕೇಳಿಸ್ಕೊಳ್ಬೇಕು. ಇದು ಮಾಡ್ಬೇಕು. ಮೂರನೇ ಸಂಗತಿ, ದೇವರು ನಿನ್ನನ್ನ ಕತ್ತಲೆಯಿಂದ ಸಪರೇಟ್ ಮಾಡಕ್ಕೆ ದೇವರಿಗೆ ಬಿಟ್ಟುಕೊಡ್ಬೇಕು. ನೀನ್ ಕತ್ತಲೆಯಲ್ಲಿ ಇದೆಯಾ, ಬಟ್ ಆ ಕತ್ತಲೆಯಿಂದ ದೇವರು ನಿನ್ನನ್ನು ಬಿಡಿಸ್ಲಿಕ್ಕೆ ಯಾವಾಗ್ಲೂ ದೇವರು ರೆಡಿ ಇದ್ದಾರೆ. ಬಟ್ ಸಮಸ್ಯೆ ಏನು? ನಾವು ರೆಡಿ ಇರಬೇಕು ಹೊರಗಡೆ ಬರಕ್ಕೆ. ಎಷ್ಟು ಜನ ರೆಡಿ ಇದ್ದೀರಿ? ಸತ್ಯವಾಗಿ ಹೇಳ್ರಿ, ನೀವು ತಪ್ಪು ಮಾಡ್ತಾ ಇದ್ದೀರಿ, ಪಾಪ ಮಾಡ್ತಾ ಇದ್ದೀರಿ. ಈ ಪಾಪದಿಂದ ನಾನು ಹೊರಗಡೆ ಬರ್ಬೇಕಂತ ದೇಶನೇ ಮನಸ್ಸಿದೆ. ನಿಜವಾಗ್ಲೂ ಮನಸ್ಸಿದೆಯಾ? ನಿಜವಾಗ್ಲೂ ಮನಸ್ಸಿದೆಯಾ? ದೇವರೇ, ಇನ್ನು ಮುಂದೆ ನಾನು ಇಂಥ ತಪ್ಪೇ ಮಾಡಬಾರ್ದು. ನಿಮಗೆ ಮನಸ್ಸಿದ್ರೆ ದೇವರಿಗೆ ಬಿಟ್ಕೊಡ್ಬೇಕು. ದೇವರೇ, ಇದರಿಂದ ನನಗೆ ಬಿಡುಗಡೆ ಕೊಡು. ಯಾಕೆಂದ್ರೆ ದೇವರು ಕತ್ತಲೆಯಲ್ಲಿ ಎಂದಿಗೂ ಇಷ್ಟಪಡೋದಿಲ್ಲ. ಪಾಪದಲ್ಲಿ ಇರುವುದು ದೇವರಿಗೆ ಎಂದಿಗೂ ಇಷ್ಟ ಇಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಒಂದು ವಚನ ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ ತೆಗಿರಿ. ನಿನ್ನ ದೇಹವೆಲ್ಲ ಬೆಳಕಾಗಿರ್ತದೆ. ನಂಬ್ತೀರಾ? ಯೇಸು ಒಂದ್ಸರಿ ನಿನ್ನ ಲೈಫಲ್ಲಿ ಎಂಟರ್ ಆದ್ರೆ ಅದು ಫುಲ್ ಬೆಳಕು. ಓಕೆ, ಒಂದು ಭಾಗದಲ್ಲಿಯೂ ತಿಳ್ಕೊಡ್ರಿ, ಒಂದು ಭಾಗದಲ್ಲಿಯೂ ಕತ್ತಲೆ ಇಲ್ಲದಾಗಿದ್ರೆ, ಉದಾಹರಣೆಗೆ ಹೇಳ್ತೇನೆ, ನಿನ್ನ ಇಡೀ ಶರೀರ ಬೆಳಕು. ಈ ಬೆಳಕಿ ಶರೀರದಲ್ಲಿ ಒಂದು ಭಾಗ, ಕಣ್ಣಾಗಲಿ, ನಿನ್ನ ಕೈ ಆಗಲಿ, ನಿನ್ನ ಕಾಲಾಗಲಿ, ಯಾವ ಭಾಗದಲ್ಲಿಯೂ ಒಂದು ವೇಳೆ ಕತ್ತಲು ಇಲ್ಲಾದರೆ ಅರ್ಥ ಮಾಡ್ಕೊಳ್ರಿ. ಏನಿದೆ ಅರ್ಥ? ನಿನ್ನ ಜೀವಿತದಲ್ಲಿ ಯೇಸು ಇರುವಾಗ ಅದು ಬೆಳಕು. ಆದ್ರೆ ಈ ಬೆಳಕಿನ ಈ ಲೈಫಲ್ಲಿ ಒಂದು ಸಣ್ಣ ಡಾರ್ಕ್ ಇರಬಾರ್ದಂತ. ಇದ್ರೆ ಈ ಬೆಳಕು ನಿಮಗೆ ಸಿಗುವುದಿಲ್ಲ, ಪೂರ್ಣವಾದ ಬೆಳಕು. ಒಂದು ಕಪ್ಪು ಚುಕ್ಕೆ ಬಂದ್ರೆ, ಅಂದ್ರೆ ಒಂದು ಸಣ್ಣ ಡಾರ್ಕ್, ಕತ್ತಲೆ ಅಂದ್ರೆ ಪಾಪ. ಕತ್ತಲೆಗೆ ಸಂಬಂಧಪಟ್ಟಂತ ಒಂದು ಸಂಗತಿ ನಿನ್ನ ಜೀವಿತದಲ್ಲಿ ದೇಹದಲ್ಲಿ ಬಂದ್ರೆ, ದೇವರು ಪರಿಪೂರ್ಣವಾದ ಬೆಳಕು ನಿಮಗೆ ಸಿಗುವುದಿಲ್ಲ. ಯಾಕೆ? ಇನ್ನೊಂದು ವಚನ ಹೇಳ್ತದೆ ಇಲ್ಲಿ, ಬೆಳಕಿಗೂ ಕತ್ತಲಿಗೂ ಯಾವುದೇ ಸಂಬಂಧ ಇಲ್ಲ, ಐಕ್ಯತೆ ಇಲ್ಲ. ಓದ್ರಿ ವಚನ, ಓದ್ರಿ ಅದನ್ನ. ಎಸ್, ಅರ್ಥ ಏನು? ನಿನ್ನ ಲೈಫಲ್ಲಿ ಸ್ವಲ್ಪ ಕತ್ತಲೆ ಇರಬಾರ್ದು. ಆದ್ರ ಅರ್ಥ, ಈಗ ನೀವು ಒಪ್ಕೊಂಡ್ರಿ ಎಲ್ರು ಏನಂತ? ನಾನು
ನಾನು ಪಾಪ ಮಾಡ್ತಾ ಇದ್ದೆ ಅಂದ್ರೆ ನೀವೆಲ್ಲರೂ ಒಪ್ಕೊಂಡ್ರಿ ನನ್ನ ಜೀವಿತದಲ್ಲಿ ಕತ್ತಲೆ ಆಲ್ರೆಡಿ ಇದೆ. ದೇವ್ರು ಏನ್ ಹೇಳ್ತಾ ಇದ್ದಾರೆ, ಆ ಕತ್ತಲಿಗೆ ಸಂಬಂಧಪಟ್ಟ ಪಾಪದಿಂದ ನೀನು ಸಪರೇಟ್ ಮಾಡು, ಬೇರ್ಪಡಿಸು. ಯಾವುದು ನಿನ್ನ ಬೆಳಕನ್ನ ಹಾಳು ಮಾಡ್ತಾ ಇದೆ ನಿನಗೆ ಗೊತ್ತಿದೆ. ಕೆಲವ್ರದ್ದು ಮೋಸ, ಕೆಲವ್ರದ್ದು ಸುಳ್ಳು, ಕೆಲವರು ಅಶ್ಲೀಲವಾದದ್ದನ್ನ ನೋಡುವಂಥದ್ದಾಗಿರ್ಬೋದು. ಓಕೆ, ಅನೇಕ ತಪ್ಪುಗಳು ಪಾಪಗಳಿರ್ಬೋದು ನಿನ್ನ ಲೈಫಲ್ಲಿ ನಿನಗೆ ಗೊತ್ತಿದೆ. ದೇವರು ಇವತ್ತು ಹೇಳ್ತಾ ಇದ್ದಾರೆ, ಅದರಿಂದ ಹೊರಗಡೆ ಬಾ. ಬಿ ಸಪರೇಟ್ ಫ್ರಮ್ ದ ಡಾರ್ಕ್ನೆಸ್. ಈ ಕತ್ತಲಿಗೆ ಸಂಬಂಧಪಟ್ಟ ಯಾವುದೆಲ್ಲ ಇದೆ ಅದರಿಂದ ಹೊರಗಡೆ ಬಾ. ಲೋಕದ ವ್ಯವಹಾರಗಳಾಗಿರ್ಬೋದು, ಅಣ್ಣರ ಸಹವಾಸಗಳಾಗಿರ್ಬೋದು, ನಿಮಗೆ ಗೊತ್ತಿಲ್ಲದೆ ಬ್ಯಾಡ್ ಫ್ರೆಂಡ್ಶಿಪ್ ಆಗಿರ್ಬೋದು, ಇವತ್ತು ದೇವರು ಹೇಳ್ತಾ ಇದ್ದಾರೆ ಅದರಿಂದ ನೀನು ಪ್ರತ್ಯೇಕ ಆಗು. ಯಾಕೆ? ಬೆಳಕಿಗೂ ಕತ್ತಲಿಗೂ ಐಕ್ಯ ಇಲ್ಲ. ನಿನ್ನಲ್ಲಿ ಕ್ರಿಸ್ತನಿದ್ದಾನೆ, ಲೋಕದಲ್ಲಿ ಕ್ರಿಸ್ತನಿಲ್ಲ. ಅವರೊಟ್ಟಿಗೆ ನಿನ್ನ ಫೆಲೋಶಿಪ್ ನಡೆಯುವುದಿಲ್ಲ. ಪ್ಲೀಸ್ ಡೋಂಟ್ ಮಿಂಗಲ್ ವಿತ್ ವರ್ಲ್ಡ್ಲಿ ಪೀಪಲ್. ಲೋಕದ ಜನರೊಟ್ಟಿಗೆ ಇಜ್ಜೋಡ್ ಆಗ್ಬೇಡ್ರಿ, ಐಕ್ಯತೆಯಿಂದ ಇರಬೇಡ್ರಿ, ಫೆಲೋಶಿಪ್ ಮಾಡ್ಬೇಡ್ರಿ, ಫ್ರೆಂಡ್ಶಿಪ್ ಮಾಡ್ಬೇಡ್ರಿ. ವಿಶೇಷವಾಗಿ ಹೇಳ್ತೀನಿ, ಯಾರು ಇಲ್ಲಿ ಇರುವಂತ ಯೌವನಸ್ಥರು ಲೋಕದ ಜನರೊಟ್ಟಿಗೆ ಲವ್ ಮಾಡಬೇಡ್ರಿ. ನಿಮ್ಮ ಲೈಫ್ ಅನ್ನು ನೀವು ಹಾಳು ಮಾಡ್ಕೊಳ್ತೀರಿ. ದಯಮಾಡಿ ಹೇಳ್ತಾ ಇದ್ದೇನೆ, ಲೋಕದಲ್ಲಿರುವಂತವ್ರು ಎಷ್ಟೇ ಸುಂದರವಾಗಿರ್ಲಿ, ಎಷ್ಟೇ ಶ್ರೀಮಂತರಾಗಿರ್ಲಿ, ಅದು ಕತ್ತಲೆ. ನಿನಗೂ ಅವರಿಗೂ ಏನು ಸಂಬಂಧ? ಬೆಳಕಿಗೂ ಕತ್ತಲಿಗೂ ಏನಾಗ ಐಕ್ಯತೆ? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟ ಏನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ನೀನು ನಂಬಿದೀಯಾ? ನಂಬದೇ ಇರೋರ ಜೊತೆಗೆ ಏನ್ ಪಾಲುಗಾರ ಮಾಡ್ತೀಯ? ನೀನು ಏನ್ ಪಾರ್ಟ್ನರ್ಶಿಪ್ ಮಾಡ್ತೀಯಾ? ಮಾಡಬೇಡ, ಬಿಟ್ಕೊಡು ದೇವರಿಗೆ. ದೇವರೇ, ನಾನು ಇದರಿಂದ ಸಪರೇಟ್ ಆಗ್ತೇನೆ, ನಂಗೆ ಸಹಾಯ ಮಾಡಿ. ಬಿಟ್ಕೊಡ್ರಿ. ನಿಮಗೆ ಗೊತ್ತಿಲ್ಲ, ನಿಮ್ಮ ಭವಿಷ್ಯವನ್ನ ಸೈತಾನ ಹಾಳು ಮಾಡ್ಬೇಕು ಏನೆಲ್ಲ ಪ್ರಯತ್ನಗಳನ್ನ ಪಡ್ತಾನೆ. ದಯಮಾಡಿ ಹೇಳ್ತೇನೆ, ಇಜ್ಜೋಡ್ ಆಗ್ಬೇಡ್ರಿ. ನನಗೆ ಗೊತ್ತಿಲ್ಲ ನಿಮ್ದು ಯಾರ ಜೊತೆ ಫ್ರೆಂಡ್ಶಿಪ್ ಜಾಸ್ತಿ ಇದೆ ಅಂತ. ನಾನು ಪುಲ್ಪಿಟಲ್ಲಿ ನಿಂತ್ಕೊಂಡು ಸತ್ಯವಾಗಿ ಹೇಳ್ತೇನೆ, ಒಬ್ರು ಲೌಕಿಕ ಸ್ನೇಹಿತ ನನಗಿಲ್ಲ. ಇದ್ದವರೆಲ್ಲ ಬಹಳ ಜನ ಇದ್ರು, ಅದು ಯಾರೊಟ್ಟಿಗೆ ನನ್ನ ಸಹವಾಸ ಇಲ್ಲ. ಯಾಕೆ? ಈ ವಾಕ್ಯ ಯಾವುದು? ಬೆಳಕಿಗೂ ಕತ್ತಲಿಗೆ ಐಕ್ಯತೆ ಇಲ್ಲ. ಅವ್ರನ್ನ ದ್ವೇಷ ಮಾಡಂತಿಲ್ಲ ನಾನು, ಪ್ರೀತಿಸ್ರಿ. ಒಡನಾಟ ಬೇಡ, ವ್ಯವಹಾರಗಳು ಬೇಡ, ಕೊಡೋದು ತೆಗೆದುಕೊಳ್ಳೋದು ಬೇಡ. ಫ್ರೆಂಡ್ಶಿಪ್ ಮಾಡಿದಿರಿ, ಎಸ್, ಅವರಿಗಾಗಿ ಪ್ರಾರ್ಥಿಸಿ, ಅವ್ರನ್ನ ಪ್ರೀತಿಸ್ರಿ. ಓಕೆ, ಅವ್ರನ್ನ ದ್ವೇಷ ಮಾಡಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವರೊಟ್ಟಿಗೆ ಹೆಚ್ಚು ಒಬ್ಬಳಿಕೆ ಹಾಕ್ಬೇಡ್ರಿ. ಜಾಸ್ತಿ ಸಮಯ ಅವರೊಟ್ಟಿಗೆ ಕಳಿಬೇಡ್ರಿ, ಬಿಟ್ಕೊಡ್ರಿ. ದೇವರು ನಿನ್ನನ್ನು ಕತ್ತಲಿಂದ ಹೊರಗಡೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೋಗಿ ಹೇಳ್ತಾ ಇದ್ದಾರೆ ಇಲ್ಲಿ, ಬೆಳಕಿಗೂ ಕತ್ತಲಿಗೂ ಏನ್ ಸಂಬಂಧ? ನಿನ್ನನ್ನು ಒಪ್ಪಿಸಿಕೊಡು. ನಿನಗೆ ಗೊತ್ತಿದೆ ಯಾವುದು ಕತ್ತಲಿಗೆ ಸಂಬಂಧಪಟ್ಟಿದೆ. ಯಾವುದೇ ಕಾರಣಕ್ಕೂ ಅವರೊಟ್ಟಿಗೆ ನಮ್ದು ಅನ್ಯೋನ್ಯತೆ ಇರಬಾರ್ದು. ಟೈಮ್ ಆಯ್ತು, ನಾನು ಫಾಸ್ಟಾಗಿ ಹೋಗ್ತೇನೆ. ಲಾಸ್ಟ್ ಇನ್ನೊಂದು ವಿಷಯ ನಾನು ಹೇಳಿ ಮುಗಿಸ್ತೇನೆ. ಏನಂತ ಹೇಳಿದ್ರೆ, ದೇವರು ವಾಕ್ಯ ಹೇಳ್ತದೆ, ಯಾಕೆ ದೇವರು ಇದನ್ನೆಲ್ಲ ಮಾಡ್ಬೇಕಂದ್ರೆ, ದೇವರು ನಿನ್ನನ್ನ ತನ್ನ ಹಾಗೆ ಮಾಡ್ಬೇಕಂತ ಇಷ್ಟಪಡ್ತಾರೆ. ಇವೆಲ್ಲವನ್ನ ಮಾಡ್ಬೇಕಾದ್ರೆ ದೇವರು ಹೇಳ್ತಾರೆ, God want to produce his image in you. ಕ್ರಿಸ್ತನ ದೇವರು ತನ್ನ ಒಂದು ಸ್ವರೂಪವನ್ನ ನಿಮ್ಮಲ್ಲಿ ದೇವರು ಹಾಕಬೇಕಂತ ಇಷ್ಟಪಡ್ತಾರೆ. ತೆಗಿರಿ, ಎಲ್ಲರೂ ಬೈಬಲ್ ತೆಗಿರಿ, ಆದಿಕಾಂಡ ಪುಸ್ತಕ ತೆಗಿರಿ ಬೇಗ. 1ನೇ ಅಧ್ಯಾಯದಲ್ಲಿ 26ನೇ ವಚನ ಓದೋಣ. ದೇವರು ಏನ್ ಹೇಳ್ತಾರೆ ನೋಡೋಣ. ನಮ್ಮ ಸ್ವರೂಪದಲ್ಲಿ ಎಸ್, ದೇವ್ರ ವಾಕ್ಯ ಹೇಳ್ತದೆ, ಲೆಟ್ ಅಸ್ ಮೇಕ್ ಮ್ಯಾನ್ ಇನ್ ಅವರ್ ಓನ್ ಇಮೇಜ್. ದೇವರು ಬಯಸಿದ್ರು ಏನಂದ್ರೆ, ಮನುಷ್ಯರನ್ನ ಹೆಂಗೆ ಉಂಟು ಮಾಡೋಣ? ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಗೆ ಸರಿಯಾಗಿ. ತಿಳ್ಕೊಡ್ರಿ, ದೇವರಲ್ಲಿ ಕತ್ತಲಿದೆಯಾ? ದೇವರಲ್ಲಿ ಕ್ರಮ ಇಲ್ಲದೆ ಇರುವುದು ಯಾವ್ದಾದ್ರು ಇದೆಯಾ? ದೇವರಲ್ಲಿ ಬರಿದಾಗಿರೋದು ಯಾವ್ದಾದ್ರು ಇದೆಯಾ? ಇಲ್ಲ. ದೇವರಲ್ಲಿ ಬೆಳಕಿದೆ, ದೇವರಲ್ಲಿ ಕ್ರಮ ಇದೆ, ದೇವರ ಒಳಗಡೆ ತುಂಬಿಸಲ್ಪಟ್ಟಿದ್ದಾರೆ. ಇದೇ ರೀತಿ ನಿಮ್ಮ ಒಳಗಡೆ ದೇವರು ಹಾಕಬೇಕಂತ ಇಷ್ಟಪಡ್ತಾರೆ. ದೇವರ ಹೋಲಿಕೆ, ದೇವರ ಸ್ವಭಾವಗಳು ಎಲ್ಲವೂ ನಿಮ್ಮಲ್ಲಿರ್ಬೇಕು. ಅಂದ್ರೆ ಏನು? ಹೋಲ್ ಟ್ರಿನಿಟಿ, ತಂದೆ, ಮಗ, ಪವಿತ್ರಾತ್ಮನು ಏನ್ ಹೇಳ್ತಾ ಇದ್ದಾರೆ? ನಮ್ಮ ಸ್ವರೂಪದಲ್ಲಿ ಯಾರನ್ನ ಉಂಟು ಮಾಡೋಣ? ಮನುಷ್ಯರನ್ನು. ಈ ಮನುಷ್ಯರನ್ನು ಅಂತ
ಜಾಗದಲ್ಲಿ ನಿಮ್ಮ ಹೆಸರು ಹಾಕೊಡ್ರಿ. ಮನುಷ್ಯರನ್ನುವಂತ ಜಾಗದಲ್ಲಿ ಯಾರನ್ನ ಹೆಸರು ಹಾಕೊಡ್ರಿ? ಈಗ ನಿಮ್ಮ ಹೆಸರು ಹಾಕೊಂಡು ಹೋದ್ರಿ. ದೇವ್ರು ಏನ್ ಹೇಳ್ತಾ ಇದಾರೆ ನಿಮಗೆ ನೋಡೋಣ. ಜಸ್ಟ್ ಅದನ್ನ ಅನುಭವದಿಂದ ಮಾತಾಡ್ರಿ, ಹೇಳ್ರಿ. ದೇವ್ರು ನಿನ್ನ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಓದ್ರಿ. ಆ ಮನುಷ್ಯರ ಜಾಗದಲ್ಲಿ ನಿಮ್ಮ ಹೆಸರು ಹಾಕೊಂಡು ಓದ್ರಿ. ಖುಷಿ ಆಗಲ್ವಾ? ದೇವರು ಇದನ್ನೇ ಆದಿಯಲ್ಲಿ ಮಾತಾಡಿದ್ರು. ಒಬ್ಬೊಬ್ಬರ ಮುಖ ನೋಡಿ ಹೇಳಿದ್ರು, ನಮ್ಮ ಸ್ವರೂಪದಲ್ಲಿ ಇಲ್ಲಿರುವಂತ ಒಬ್ಬೊಬ್ಬರನ್ನ ನಾವು ಉಂಟು ಮಾಡೋಣ. ನಿಮ್ಮ ಮುಖಗಳು ನೋಡುವಾಗ ದೇವರು ಮಾತಾಡೋದು ಇದೆ, ನನ್ನ ಸ್ವರೂಪದಲ್ಲಿ ನಾನು ಗಣೇಶನನ್ನು ಉಂಟು ಮಾಡ್ತೇನೆ, ನನ್ನ ಸ್ವರೂಪದಲ್ಲಿ ಸುಮಿತ್ರನ ಉಂಟು ಮಾಡೋಣ, ನನ್ನ ಸ್ವರೂಪದಲ್ಲಿ ಇಸ್ಮಾಯಿಲನ್ನು ಉಂಟು ಮಾಡೋಣ. ದೇವರು ಮಾತಾಡ್ತಾ ಇದ್ದಾರೆ. ಅದರ್ಥ ನೀವು ದೇವರ ಹಾಗೆ ಆಗ್ಬೇಕು. ದೇವರ ಹಾಗೆ ಆಗ್ಬೇಕಂದ್ರೆ ಕರ್ತನ ಹಾಗೆ ಆಗ್ಬೇಕು. ಎದರಲ್ಲಿ? ದೇವರ ಸ್ವಭಾವದಲ್ಲಿ. ಯಾವುದು? ದೇವರ ಜೆಂಟಲ್ನೆಸ್, ಕೈಂಡ್ನೆಸ್, ಗುಡ್ನೆಸ್ ಅಂಡ್ ಹೋಲಿನೆಸ್. ಇನ್ನು ಬಹಳ ಇದಾವೆ. ದೇವರು ಏನಾಗಿದ್ದಾನೆ? ಆತನು ಮೃದು ಸ್ವಭಾವವುಳ್ಳವನಾಗಿದ್ದಾನೆ. ನಾವೀಗ ಏನಾಗ್ಬೇಕು? ಅದೇ ಸ್ವಭಾವದವರಾಗಬೇಕು. ನನ್ನ ದೇವರು ಕರುಣೆ ಉಳ್ಳವನಾಗಿದ್ದಾನೆ. ನಾವೇನಾಗ್ಬೇಕೀಗ? ನಾವು ಕರುಣೆ ಉಳ್ಳವರಾಗಬೇಕು. ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಈಗ ನಾವೇನಾಗ್ಬೇಕು? ಒಳ್ಳೆಯವರಾಗಬೇಕು. ನನ್ನ ದೇವರು ಪರಿಶುದ್ಧನಾಗಿದ್ದಾನೆ. ಈಗ ನಾವೇನಾಗ್ಬೇಕು? ಹೀಗೆ ದೇವರ ಸ್ವರೂಪದಲ್ಲಿ ನಾವು ಹಾಗೆ ಮಾರ್ಪಡ್ಬೇಕು. ಇದನ್ನೇ ದೇವರು ಇಷ್ಟಪಡೋದು. ನಮ್ಮ ದೇವರ ಸ್ವರೂಪದಲ್ಲಿ ನಾವು ಆಗ್ಬೇಕು. ಕ್ರಿಸ್ತನ ಹಾಗೆ ಆಗ್ಬೇಕು. ಕ್ರಿಸ್ತನ ಹಾಗೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಒಂದು ಟಾಸ್ಕ್ ಕೊಡ್ತೇನೆ. ಹೋಗಿ ಮಾಡ್ತೀರಾ? ಎಲ್ರು ಮಾಡ್ತೀರಾ? ಮುಂದಿನ ವಾರ ಹೇಳ್ತೀರಾ ನನಗೆ. ಇವತ್ತು ಮನೆಗೆ ಹೋಗಿ 4 ಸುವಾರ್ತೆ ಇದೆ. ಎಷ್ಟು? ಯಾವ್ಯಾವು? ಮತ್ತಾಯ, ಮಾರ್ಕ, ಲೋಕ, ಯೋಹಾನ. ಹೌದಾ? ಈ 4 ಸುವಾರ್ತೆಯಲ್ಲಿ ಯಾವ್ದಾದ್ರೂ ಒಂದು ಸುವಾರ್ತೆಯನ್ನ ಫುಲ್ ಓದ್ಬೇಕು ಈ ವಾರ. ಎಷ್ಟು ಜನ ರೆಡಿ ಇದೆ? ಒಂದು ವಾರದಲ್ಲಿ ಓದು ಮುಗಿಸ್ಬೇಕು ಯಾವ್ದಾದ್ರು ಒಂದು ಸುವಾರ್ತೆ. ಓದುದಷ್ಟೇ ಅಲ್ಲ, ಓದುವಾಗ ಯೇಸು ಕ್ರಿಸ್ತನ ಎಲ್ಲ ಸ್ವಭಾವಗಳು ಓದುವಾಗ ಏನ್ ನಿಮಗೆ ಸಿಗ್ತದೆ ಇದನ್ನೆಲ್ಲ ಬರಿಬೇಕು. ಅರ್ಥ ಆಗ್ತದ? ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಸ್ವಭಾವಗಳಿದೆ. ಹೌದಾ? ಆತನು ಸಮಾರ್ಯದಲ್ಲಿ ಹೋಗುವಾಗ ಆ ಸ್ತ್ರೀ ಜೊಟ್ಟಿಗೆ ಮಾತಾಡುವಾಗ ಅವಳಿಗೆ ಏನ್ ಮಾಡ್ದ, ಅದ್ರಲ್ಲೊಂದು ಸ್ವಭಾವ ಇದೆ. ಹೌದಾ? ಬೆತ್ಸಾಯಿ ಕೊಳದಲ್ಲಿ ಒಬ್ಬ ವ್ಯಕ್ತಿನ ನೋಡಿ ತಕ್ಷಣ ಅವನ ಹೃದಯ ಒಡೆದು ಹೋಗ್ತದೆ. ಅಲ್ಲಿ ಸತ್ತ ಲಾಜರನ ಅಕ್ಕ ತಂಗಿರು ಅಳುವಾಗ ಅವನು ಅಳ್ತಾನೆ, ಅಲ್ಲೊಂದು ಸ್ವಭಾವ. ಅರ್ಥ ಆಯ್ತಾ? ಆತನ ಎಲ್ಲಾ ಸ್ವಭಾವಗಳನ್ನ ಬರೀರಿ. ಇದು ಟಾಸ್ಕ್. ಏನ್ ಮಾಡ್ಬೇಕು? ಒಂದು ಸುವಾರ್ತೆ ಭಾಗವನ್ನು ಓದಬೇಕು. ಯೇಸು ಕ್ರಿಸ್ತನ ಎಲ್ಲ ಗುಣಲಕ್ಷಣಗಳನ್ನ, ಸ್ವಭಾವಗಳನ್ನ ಬರಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಾದ್ರೆ ಈ ಯೇಸು ಕ್ರಿಸ್ತನಿರುವಂತ ಸ್ವಭಾವಗಳು ಯಾವುದು ನಿಮ್ಮಲ್ಲಿಲ್ಲ ಮಾರ್ಕ್ ಮಾಡಬೇಕು. ಅರ್ಥ ಆಯ್ತು? ಯಾವುದು ನಿಮ್ಮಲ್ಲಿ ಇಲ್ಲ ಅದನ್ನ ಮಾರ್ಕ್ ಮಾಡಿ ಆ ಸ್ವಭಾವಕ್ಕಾಗಿ ಪ್ರಾರ್ಥಿಸ್ರಿ. ದೇವರೇ, ಇದು ನಿನ್ನ ಗುಣ ನನ್ನಲ್ಲಿಲ್ಲ, ಇದು ನನಗೆ ಬೇಕು. ಹೀಗೆ ಕ್ರಿಸ್ತನಾಗಿ ಆಗೋದು. ಸುಮ್ಮನೆ ಆಗಕ್ಕಾಗುದಿಲ್ರಿ. ಆಗಬೇಕಂದ್ರೆ ಆತನ ಬಗ್ಗೆ ಸ್ಟಡಿ ಮಾಡ್ರಿ. ಆತನಲ್ಲಿ ಇರುವುದು ನನ್ನಲ್ಲಿ ಯಾವುದಿಲ್ಲ ಅದನ್ನು ಕಂಡಿಡಿರಿ. ಅದಕ್ಕಾಗಿ ಪ್ರಾರ್ಥಿಸ್ರಿ. ನಿಮ್ಮ ಪ್ರಯತ್ನವನ್ನ, ನಿಮ್ಮ ಪ್ರಾಮಾಣಿಕತೆಯನ್ನು ದೇವರು ನೋಡಿ ನಿಮಗೆ ದೇವರು ಸಹಾಯ ಮಾಡಿ ಕರ್ತನ ಹಾಗೆ ನಿಮ್ಮನ್ನ ಮಾಡ್ತಾರೆ. ದೇವರ ಹಾಗೆ ನೀವು ಆಗ್ತೀರಿ. ಯಾಕೆ? ದೇವರೇ ಬಯಸ್ತಾರೆ ನಾವು ದೇವರ ಹಾಗೆ ಆಗ್ಬೇಕು. ರೆಡಿ ಇದ್ದೀರಾ? ಇದು ದೇವರ ಮೊದಲನೇ ಸಂದೇಶ. ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಿ.